भूतले स्वयं रूपः वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सार्वललिता शिवशाखान्वितां च हे कृष्णा करुणा सिंधु दीनबंधु जगतपते गोपेश गोपिकांता राधा कांत नमोस्ते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्रद्वैत गदाधर शिवासादि गौरभक्तवृंद हरे कृष्णा कृष्णा कृष्ण हरे 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 राम 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 हरे हरे नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुमादिमीशं वन्दे भवम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् इष्टपादाय कृष्णप्रेष्ठाय भूतलेश्वराय ಹರೇ ಕೃಷ್ಣ ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಹಿಂದೆ 6ನೇ ಅಧ್ಯಾಯ ನೋಡಿದ್ವಿ, ಧ್ಯಾನ ಯೋಗ. ಅದರಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ಅಷ್ಟಾಂಗ ಯೋಗ ಪದ್ಧತಿ ಬಗ್ಗೆ ಹೇಳ್ತಾರೆ. ಅಷ್ಟಾಂಗ ಯೋಗ ಮನಸ್ಸನ್ನ ನಿಗ್ರಹ ಮಾಡುವಂತಹ ಒಂದು ವಿಧಾನ, ಆದರೆ ಅದು ಕೂಡ ಈ ಕಲಿಯುಗದಲ್ಲಿ ಅಸಾಧ್ಯ. ರೂಪಾದಿ ಹೇಳ್ತಾರೆ, ಈ ಕಲಿಯುಗದಲ್ಲಿ ಯಾವ ಯೋಗ ಸಾಧನೆಯೂ ಕೂಡ ಸಾಧ್ಯ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಅದನ್ನ ಆಚರಣೆ ಮಾಡುವ ಗೋಜಿಗೆ ಹೋಗ್ಬಾರ್ದು. ಇದೆಲ್ಲ ಒಂದ್ ಕಾಲದಲ್ಲಿ, ಅಂದ್ರೆ ಹಿಂದಿನ ದ್ವಾಪರ ತ್ರೇತ ಆ ಸಮಯದಲ್ಲಿ ಸರಿ. ಯಾಕಂದ್ರೆ ಇಲ್ಲಿ ಅಂದ್ರೆ ಈಗ ಕಲಿಯುಗದಲ್ಲಿ ನಾವು ಇದೆಲ್ಲ ಸಾಧನೆ ಮಾಡೋಕೆ ಕಷ್ಟ. ಅದಕ್ಕೆ ಆ ಕಾಲಕ್ಕೆ ಆ ಯುಗಕ್ಕೆ ತಕ್ಕ ಹಾಗೆ ನಾವು ಯುಗ ಧರ್ಮವನ್ನ ಆಚರಣೆ ಮಾಡ್ಬೇಕು. ಅದಕ್ಕೆ ಕೊನೆ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಕೃಷ್ಣ, 647 ಹಿಂದಿನ ಶ್ಲೋಕದ ಕೊನೆ ಅಧ್ಯಾಯದ ಕೊನೆ ಶ್ಲೋಕ. ಯೋಗಿನಾಮಪಿ ಸರ್ವೇಶಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಯೋ ಭಜತೆ ಮಾಂ ಸಮೇ ಯುಕ್ತತಮಃ. ಎಲ್ಲಾ ಯೋಗಗಳಲ್ಲೂ ಶ್ರೇಷ್ಠವಾದ ಯೋಗಿ ಯಾರು? ಯಾರು ನನ್ನನ್ನ ಅವರ ಹೃದಯದಲ್ಲಿ ಇಟ್ಕೊಂಡು ಶ್ರದ್ಧಾವಾನ್ ಭಜತೆ ಅಂದ್ರೆ ಭಜನೆ ಮಾಡ್ತಾನೆ, ಅವನು ಶ್ರೇಷ್ಠವಾದ ಯೋಗಿ. ಇದು ರಹಸ್ಯ ಜ್ಞಾನ. ಈ ಜ್ಞಾನ ಗೊತ್ತಿಲ್ಲ ಅಂದ್ರೆ, ಓಕೆ, ಭಗವದ್ಗೀತೆ ಏನು ನಮ್ಗೆ ಗೊತ್ತಿಲ್ಲ, ಭಗವದ್ಗೀತೆ ರಹಸ್ಯ ಗೊತ್ತಿಲ್ಲ. ಹಾಗಾದ್ರೆ ನಾವು ಯಾರನ್ನ ಯೋಗಿ ಅಂತ ಕರಿಬೇಕು? ಅದಕ್ಕೆ ಮಾನದಂಡ ಏನು? ಯಾರನ್ನಾದ್ರೂ ಒಬ್ರು ನಾವು ಯೋಗಿ ಅಂತ ಕರಿಬೇಕಾದ್ರೆ ಅದಕ್ಕೊಂದು ಒಂದು ಮಾನದಂಡ ಅಂತ ಇರುತ್ತಲ್ವಾ. ಅವಾಗ ಒಬ್ಬೊಬ್ಬ ಒಂದೊಂಥರ ಮಾತಾಡ್ತಾರೆ. ಅಂದ್ರೆ ಒಬ್ಬ ಕರ್ಮಯೋಗಿ ನಾನ್ ಶ್ರೇಷ್ಠ ಅಂತ ಹೇಳ್ತಾನೆ, ಒಬ್ಬ ಜ್ಞಾನದಲ್ಲಿರೋನು ನಾನ್ ಶ್ರೇಷ್ಠ ಅಂತ ಹೇಳ್ತಾನೆ. ಮುಸ್ಲಿಮ್ಸ್ ಹೇಳ್ತಾರೆ, ಓ ನಾವು ಶ್ರೇಷ್ಠ ಅಂತ ಹೇಳ್ತಾರೆ. ನಿಮ್ಗಂದ್ರೆ 3 ಕೋಟಿ ದೇವತೆಗಳು, 30 ಮಿಲಿಯನ್ ದೇವತೆಗಳಿದ್ದಾರೆ ನಿಮ್ಮಲ್ಲಿ, ನಮ್ಮಲ್ಲಿ ಇರೋದು ಒಂದು ಗೋಡೆ. ಅಂದ್ರೆ ಇದೆಲ್ಲ ಅಜ್ಞಾನದ ಪ್ರತೀಕ ಅಷ್ಟೇ, ಸಿಂಬಲ್ ಆಫ್ ಇಗ್ನೋರೆನ್ಸ್, ಅಜ್ಞಾನದ ಪ್ರತೀಕ. ಅದಕ್ಕೆ ಕೃಷ್ಣ ಹೇಳ್ತಾನೆ ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ಕೂಡ ಒಂದು ಯೋಗನೇ, ಹೌದು, ಜ್ಞಾನ ಯೋಗ ಹೇಳ್ತಲ್ಲ, ಜ್ಞಾನ. ಸೊ ಯಾವ ಜ್ಞಾನ ಭಗವಂತನ ಕಡೆಗೆ ತಿರುಗಿಸುತ್ತೆ ಅದು ಜ್ಞಾನ ಯೋಗ. ಸೊ ಈ ಮುಂದಿನ 7ನೇ ಅಧ್ಯಾಯ ತುಂಬಾ ರಹಸ್ಯವಾದ ಶ್ಲೋಕಗಳನ್ನ ಹೇಳ್ತಾನೆ ಕೃಷ್ಣ. ರಹಸ್ಯದಲ್ಲಿ ರಹಸ್ಯವಾದ ಶ್ಲೋಕ. ನನಗೆ ತುಂಬಾ ಭಗವದ್ಗೀತೆ ತುಂಬಾ ಇಷ್ಟ ಆಗಿರುವಂತಹ ಅಧ್ಯಾಯಗಳಲ್ಲಿ 7ನೇ ಅಧ್ಯಾಯ ಅದು ಒಂದು ಮನಸ್ಸಿಗೆ ಹಿಡಿಸುತ್ತೆ. ಕೃಷ್ಣ ಹೇಳ್ತಾರ ಮಾತುಗಳು, ಮುಂದೆ ಬರೋ ಮಾತುಗಳು ಹೃದಯಕ್ಕೆ ಹಾಗೆ ನಾಟುತ್ತೆ ಅದು. ಆವಾಗ ಮಾತ್ರ ನಮಗೆ ಕೃಷ್ಣನ ಮೇಲೆ ಪ್ರೀತಿ ಬರುತ್ತೆ. ಕೃಷ್ಣನ ಬಗ್ಗೆ ಕೃಷ್ಣನೇ ತಾನಾಗಿ ಭಗವದ್ಗೀತೆಯಲ್ಲಿ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾನೆ. ಇನ್ನು ಭಗವಂತನ ಬಗ್ಗೆ ಇನ್ನೇನು ಹೇಳ್ಬೇಕು? ಒಂದು ಭಗವಂತನ ಬಗ್ಗೆ ಭಗವಂತ ಹೇಳ್ಬೇಕು, ಇಲ್ಲ ಭಗವಂತನ ಅಂತರಂಗ ಭಕ್ತ ಹೇಳ್ಬೇಕು. ಇಲ್ಲಿ ಸಾಕ್ಷಾತ್ ಭಗವಂತನೇ ಬಂದು ಹೇಳ್ತಾನೆ. ಈ ಜ್ಞಾನ ಯಾಕೆ ತಿಳ್ಕೋಬೇಕು ನಾವು? ಭಗವದ್ಗೀತೆ ಯಾಕೆ ತಿಳ್ಕೋಬೇಕು? ಇಲ್ಲಿ ಹೇಳ್ತಾನೆ ಕೃಷ್ಣ ಮುಂದೆ. ಇದಕ್ಕೆ ಹೇಳ್ತಾರೆ ಈ 7ನೇ ಅಧ್ಯಾಯ ದಯವಿಟ್ಟು ಯಾರೂ ಯಾಕಂದ್ರೆ ಇಷ್ಟು ಹೊತ್ತು ನಾವು ನೋಡಿದ್ದು 6 ಅಧ್ಯಾಯಗಳು ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂಗೆ. ಕರ್ಮಕಾಂಡ, ಈಗ ಉಪಾಸನ ಕಾಂಡ, ಆಮೇಲೆ ಜ್ಞಾನಕಾಂಡ. ಹಾಗೆ ಈ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ನಾವೇನು ಶ್ಲೋಕಗಳು ಓದ್ತೀವಿ, ತಿಳ್ಕೊಳ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇಂಪಾರ್ಟೆಂಟ್ ಆಗಿ
ಆ ಈ ಅಧ್ಯಾಯದಲ್ಲಿ 30 ಶ್ಲೋಕ ಇದೆ. ಪ್ರತಿಯೊಂದು ಶ್ಲೋಕನೂ ಗಮನಿಸಿ ಕೃಷ್ಣ ಏನ್ ಹೇಳ್ತಾನೆ ಅಂತ. ಈ ಶ್ಲೋಕದ ಈ ಅಧ್ಯಾಯದ ಮೊದಲನೇ ಶ್ಲೋಕನೇ ಶ್ರೀ ಭಗವಾನ್ ವಾಚ. ಭಗವದ್ ವಿಜ್ಞಾನ ಯಾರಿಗೆ ಅರ್ಥ ಆಗುತ್ತೆ? ನಾವೇನೋ ಒಂದಿಷ್ಟು ಭಗವದ್ಗೀತೆ ಬಗ್ಗೆ ಒಂದು ಕಿಂಚಿತ್ ತಿಳ್ಕೊಂಡಿದೀವಿ ಅಂದ್ರೆ ನಾವು ಎಷ್ಟು ಜನರಲ್ಲಿ ಒಬ್ಬರಾಗಿರ್ತೀವಿ. ಎಲ್ರಿಗೂ ಯಾಕೆ ಸಿಗೋದಲ್ಲ ಈ ಜ್ಞಾನ? ಅಷ್ಟು ಸುಲಭವಾಗಿ ಯಾಕೆ ಎಲ್ರಿಗೂ ಸಿಗೋದಿಲ್ಲ? ದೇವತೆಗಳು ಕೂಡ ಇಲ್ಲಿ ಬರ್ಬೇಕು ಅಂತ ಆಸೆ ಪಡ್ತಾರೆ ಈ ಜ್ಞಾನವನ್ನು ತಿಳ್ಕೊಂಡು ಹೋಗೋದಕ್ಕೆ. ದೇವತೆಗಳು ದುರ್ಲಭ, ದೇವತೆಗಳು ಕೂಡ ಅದು ಅಪರೂಪ ಸಿಗೋದಿಲ್ಲ. ಸೊ ಅಂತದ್ರಲ್ಲಿ ನಮ್ಗೆ ಇವತ್ತು ಭಗವಂತ ಸುಲಭವಾಗಿ ಸಿಗೋ ತರ ಮಾಡಿದ್ದಾನೆ ಅಂದ್ರೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು. ಶ್ಲೋಕ 1 ಶ್ರೀ ಭಗವಾನ್ ವಾಚ. ಕೃಷ್ಣ ಹೇಳ್ತದಾನೆ ಅರ್ಜುನ್ಗೆ, ಮಯ್ಯಾಸಕ್ತಮನ ಪಾರ್ಥ ಯೋಗಂ ಯುಂಜನ್ಮದಾಶಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿಸಿ ತಚ್ಛೃಣು. ಭಗವಂತ ಹೇಳ್ತಾನೆ, ಮಯ್ಯಾಸಕ್ತ ಅಂದ್ರೆ ನನ್ನಲ್ಲಿ ಆಸಕ್ತ. ಮಯ್ಯಾಸಕ್ತ ಮನಸ್ಸು ಕೃಷ್ಣನ್ ತೃಪ್ತಿಪಡಿಸ್ಬೇಕು, ಕೃಷ್ಣನ್ಗೆ ಏನ್ ಮಾಡ್ಬೇಕು? ಈಜಿಲೇಷ ಮಾಡ್ಬೇಕು. ಮಯ್ಯಾಸಕ್ತ ಮನ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ. ನೋಡಿ, ಫಸ್ಟ್ ಪದದ ಅರ್ಥ, ಕೊನೆ ಪದದ ಅರ್ಥ. ಮಯ್ಯಾಸಕ್ತ ಮದಾಶ್ರಯ. ಮಯ್ಯಾಸಕ್ತ ಮದಾಶ್ರಯ, ನನ್ನಲ್ಲಿ ಆಸಕ್ತನಾಗಿರ್ಬೇಕು, ನನ್ನಲ್ಲಿ ಆಶ್ರಯ ಪಡೆದಿರ್ಬೇಕು. ಅದನ್ನ ಯೋಗ ಅಂತ ಕರೀತಾರೆ. ಓಕೆ, ಯೋಗಂ ಯುಂಜನ್ ಮದಾಶ್ರಯ. ಯಾವಾಗ ನಾವು ಕೃಷ್ಣನಲ್ಲಿ ನಮ್ಮ ಮನಸ್ಸನ್ನು ಇಡ್ತೀವಿ, ಕೃಷ್ಣನ ಬಗ್ಗೆ ಮಾತಾಡ್ತೀವಿ, ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತೀವಿ. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿಸಿ ತಚ್ಛೃಣು. ಇದನ್ನ ಅಸಂಶಯಂ ಸಮಗ್ರಂ ಮಾಂ, ಅಸಂಶಯಂ ಡೌಟೇ ಇಲ್ಲ ಅದರಲ್ಲಿ. ಸಮಗ್ರಂ ಎಲ್ಲಾ ಜ್ಞಾನವನ್ನು ಹೇಳ್ತೀನಿ ನಾನು, ಎಲ್ಲಾ ಜ್ಞಾನ ಕೇವಲ 30 ಶ್ಲೋಕದಲ್ಲಿ. ನೋಡಿ, 5 ನಿಮಿಷದಲ್ಲಿ ಜ್ಞಾನ ತಿಳ್ಕೋಬಹುದು ನಾವು. 5-10 ನಿಮಿಷದಲ್ಲಿ ಕೃಷ್ಣ ಯಾರು ಅಂತ ಗೊತ್ತಾಗುತ್ತೆ. ಆದ್ರೆ ಯೂನಿವರ್ಸಿಟಿ ಡಿಗ್ರಿಗಳಲ್ಲಿ 10 ವರ್ಷ 15 ವರ್ಷ ಮಾಡ್ತಾರೆ, PhD ಮಾಡ್ತಾರೆ, ಏನೇನೋ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾರೆ, ಏನೇನೋ ಟೆಕ್ನಾಲಜಿಗಳೆಲ್ಲ ಮಾಡ್ತಾರೆ. ಬಟ್ ಯಾವ್ದನ್ನು ಕೂಡ ಕೃಷ್ಣ ಅರ್ಥ ಮಾಡ್ತಾರೆ. ಅಂತವ್ರಿಗೆಲ್ಲ ನೊಬೆಲ್ ಅವಾರ್ಡ್ ಕೊಡ್ತಾರೆ. ಏನೋ ಬೇಡದೇ ಇರೋದನ್ನ ಕಂಡಿಡ್ದ್ಬಿಟ್ಟು ನಾವು ನೊಬೆಲ್ ಅವಾರ್ಡ್ ತಗೊಳ್ಳೋದಲ್ಲ. ಇಲ್ಲಿ ಕೃಷ್ಣ ಹೇಳ್ತಾನೆ, ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸಿ ತಚ್ಛೃಣು. ಯಥಾ ಜ್ಞಾಸಸಿ ಅಂತ ತಿಳ್ಕೊಳ್ತೀಯ. ನಾನು ಏನ್ ಹೇಳ್ತೀನಿ ಸಮಗ್ರವಾದ ವಿಷಯಗಳನ್ನ ಹಾಗೆ ನೀನು ತಿಳ್ಕೊಳ್ತೀಯ. ಹಾಗೆ ನಾವೆಲ್ಲರೂ ಅರ್ಜುನ ರೆಪ್ರೆಸೆಂಟೇಟಿವ್. ಕೃಷ್ಣ ಹೇಳಿದ್ದಾನೆ, ಅರ್ಜುನ ಕೇಳ್ತಾ ಇದ್ದಾನೆ. ಸೊ ನಾವೆಲ್ಲರೂ ಅರ್ಜುನನ, ನಮ್ಮ ಎಲ್ಲರ ಪ್ರತಿನಿಧಿ ಅರ್ಜುನ. ಹಾಗೆ ಅರ್ಜುನ ಹೇಗೆ ಅರ್ಥ ಮಾಡ್ಕೊಂಡ ಭಗವದ್ಗೀತೆಯನ್ನ, ನೇರವಾಗಿ ಭಗವಂತನಿಂದ ಹೇಗೆ ಅರ್ಥ ಮಾಡ್ಕೊಂಡ ಹಾಗೆ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಈ ಜ್ಞಾನಕ್ಕೆ ಕೊನೆನೇ ಇಲ್ಲ. ಸೊ ಜ್ಞಾನದ ಅಂತಿಮ ಮಜಲು ಯಾವುದು? ಭಕ್ತಿ ಸೇವೆ. ಯಾವಾಗ ನಾವು ಭಗವಂತನಿಗೆ ನೇರವಾದ ಭಕ್ತಿ ಸೇವೆಯನ್ನು ಮಾಡ್ತಾ ಇದೀವಿ, ನಾವು ಆಗ ಜ್ಞಾನದ ಅಂತಿಮ ಮಜಲಲ್ಲೂ ಅಂದ್ರೆ ಕೊನೆಯ ಮಜಲಲ್ಲಿ ನಾವು ನಿಂತಿರ್ತೀವಿ. ಮೊದಲನೇ ಶ್ಲೋಕದ ಅರ್ಥ ಏನು? ಕೃಷ್ಣ ಹೇಳ್ತಾನೆ, ಯಥಾ ಜ್ಞಾಸಿಸಿ, ನಾನು ಏನ್ ಹೇಳ್ತೀನಿ ಹಾಗೆ ನೀನು ತಿಳ್ಕೋಬೇಕು. ಓಕೆ, ಅನುವಾದ, ಭಾವಾರ್ಥ ಅನುವಾದ. ದೇವತಮ ಪರಮ ಪುರುಷನು ಹೇಳಿದನು, ಹೇ ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನ ಸಂಪೂರ್ಣವಾಗಿಯೂ ಸಂಶಯವಿಲ್ಲದೆ ತಿಳಿದುಕೊಳ್ಳಬಹುದು. ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿಸಿ ತಚ್ಛೃಣು. ಅದು ಹೇಗೆ ಎನ್ನುವುದನ್ನ ಕೇಳು. ಕೃಷ್ಣನನ್ನ ಸಮಗ್ರವಾಗಿ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ? ಉಪನಿಷತ್ ಹೇಳುತ್ತೆ,
ಯಸ್ಮಿನ್ ವಿಜ್ಞಾತೆ ಭವತಿ ಸರ್ವಂ ವಿಜ್ಞಾತಂ ಭವತಿ. ಯಾವುದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗತ್ತೆ, ಅದು ಯಾವುದು? ತಂದೆ ಮಗನಿಗೆ ಉಪದೇಶ ಮಾಡ್ತಾ ಇದ್ದಾನೆ, ಮಗ ಮಹಾ ಬುದ್ಧಿವಂತ, ಲೌಕಿಕ ಬುದ್ಧಿವಂತ ಅಷ್ಟೇ. ಆದ್ರೆ ಯಾವುದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗುತ್ತೆ. ಕಸ್ಮಿನ್ ವಿಜ್ಞಾತೆ ಭವತಿ, ಯಾವ್ದನ್ನ ತಿಳ್ಕೋಬೇಕು? ಅವನಿಗೆ ಯಾವ್ದನ್ನ ತಿಳ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಬೇರೆ ಯಾವ್ದು ತಿಳ್ಕೊಂಡಿರ್ತಾನೆ. ಆ ತಿಳುವಳಿಕೆಯಿಂದ ನಾವು ಭಗವಂತ ತಿಳ್ಕೋಬಹುದು ಅಂತ ಗೊತ್ತಿಲ್ಲ. ಅದಕ್ಕೆ ಅವನು ಭಾವಿಸ್ತಾನೆ, ಅವ್ನು ನನಗೆಲ್ಲ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ, ನನಗೆ A to Z ಎಲ್ಲ ಗೊತ್ತಿದೆ, A ಫಾರ್ ಆಪಲ್ ಟು Z ಫಾರ್ ಜೀಬ್ರಾ ಎಲ್ಲ ಗೊತ್ತಿದೆ ಅಂತ ಹೇಳ್ತಾನೆ. ಆದ್ರೆ ಅವಿಜ್ಞಾತಂ ವಿಜಾನತಿ, ಅವಿಜ್ಞಾತಂ ವಿಜಾನತಿ, ಅವಿಜ್ಞಾತಂ ಗೊತ್ತಿಲ್ಲ ಅವನಿಗೆ. ವಿಜ್ಞಾತಂ ಅವಿಜಾನತಾಂ, ಅವಿಜ್ಞಾತಂ ವಿಜಾನತಾಂ, ವಿಜ್ಞಾತಂ ಅವಿಜಾನತಾಂ. ಯಾರಿಗೆ ಗೊತ್ತಿದೆ ಅಂತ ಅನ್ಸುತ್ತೆ, ಯಾರಿಗೆ ಗೊತ್ತಿದೆ ಅನ್ಕೊಳ್ತಾನೆ ನನಗೆಲ್ಲ ಗೊತ್ತಿದೆ, ವಿಜ್ಞಾತಂ, ಬಟ್ ಅವಿಜಾನತಂ, ಅವನಿಗೇನು ಗೊತ್ತಿಲ್ಲ. ಅವಿಜ್ಞಾತಂ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ, ಅವನಿಗೆ ವಿಜಾನತಿ, ಗೊತ್ತಿದೆ ಅವನಿಗೆ. ಅಂದ್ರೆ ಯಾವ್ದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗುತ್ತೆ, ಅದು ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಕೃಷ್ಣ ಇದಕ್ಕೆ ಇದು ರಹಸ್ಯವಾದ ಜ್ಞಾನ, ಇದು ರಹಸ್ಯವಾದ ಜ್ಞಾನ. ಕೃಷ್ಣನಿಂದ ನಾವು ನೇರವಾಗಿ ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು. ಭಾವಾರ್ಥ ಹೇಳ್ತಾರೆ, ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯ ಸ್ವರೂಪವನ್ನ ಸಂಪೂರ್ಣವಾಗಿ ವಿವರಿಸಿದೆ. ಸಂಪೂರ್ಣವಾಗಿ ಯಾಕೆ ನಾವು ಕೃಷ್ಣ ಪ್ರಜ್ಞೆ ಬರಬೇಕು? ಕೃಷ್ಣ ಪ್ರಜ್ಞೆ, ಕೃಷ್ಣ ಕಾಣಿಸಿದವರು ಯಾರು ಮೂರ್ಖರಲ್ಲ. ನೋಡೋ ಕಣ್ಣಿಗೆ ಮೂರ್ಖರು ಅನ್ಸ್ಬೋದು. ಏನ್ ಮೂರ್ಖರು ಅನ್ಸ್ಬೋದು? ಇವನು ಏನಪ್ಪ ಯೂನಿವರ್ಸಿಟಿ ಟಾಪರ್, IIT IIM ಅಲ್ಲಿ ಓದ್ಕೊಂಡು ಬಂದವರು, ಕೈ ತುಂಬಾ ಸಂಬಳ ಬರ್ತಾ ಇತ್ತು. ಎಲ್ಲಿಗೆ ಹೋಗಿದ್ರೆ? ಅಮೆರಿಕ ಹೋಗಿದ್ರೆ. ಎಲ್ಲ ಬಿಟ್ಟು ಇಸ್ಕಾನ್ ಕೃಷ್ಣ ಸೇವೆ ಮಾಡಕ್ ಬಂದಿದ್ದಾನೆ. ಇವನೊಬ್ಬ ಮೂರ್ಖ ಅಂತ ಅನ್ಸುತ್ತೆ ಯಾರಿಗೆ? ಮೂರ್ಖರಿಗೆ. ಆದ್ರೆ ಅವ್ರು ಮೂರ್ಖರಲ್ಲ, ಅವ್ರು ಬುದ್ಧಿವಂತರು. ಯಾಕಂದ್ರೆ ಯಾವ್ದನ್ನ ತಿಳ್ಕೊಂಡ್ರೆ ಎಲ್ಲವನ್ನ ತಿಳ್ಕೊಂಡಾಗುತ್ತೆ, ಅದು ಕೃಷ್ಣ. ಇದಕ್ಕೆ ಮುಂಚೆ ನಾನು ಉದಾಹರಣೆ ಕೊಟ್ಟಿದ್ದೆ, ಒಂದು ಮರದ ಎಲೆ. ಈ ಮರದ ಎಲೆನ ಇದು ಎಲೆ ಅಂತ ತಿಳ್ಕೊಬೇಕಾದ್ರೆ ನಮ್ಗೆ ಎಲ್ಲಾ ಗೊತ್ತಿರ್ಬೇಕು. ಒಂದು ಮರದ ಎಲೆಯನ್ನ, ಓಕೆ, ಮರದ ಎಲೆ ಇದು ಎಲೆ ಅಂತ ತಿಳ್ಕೊಬೇಕಾದ್ರೆ ನಮ್ಗೆ ಎಲ್ಲಾ ಗೊತ್ತಿರ್ಬೇಕು. ಏನೆಲ್ಲ ಗೊತ್ತಿರ್ಬೇಕು? ಯಸ್ಮಿನ್ ವಿಜ್ಞಾತೆ ಭವತಿ ಸರ್ವಂ ವಿಜ್ಞಾತಂ ಭವತಿ. ಯಾವ್ದನ್ನ ತಿಳ್ಕೊಂಡ್ರೆ ಎಲ್ಲವೂ ತಿಳ್ಕೊಂಡಾಗುತ್ತೆ. ಈಗ ನಾನು ಎಲೆ ತೋರಿಸ್ತೀನಿ ನಾನು ನಿಮ್ಗೆ. ಇದು ಎಕ್ಸಾಂಪಲ್ ನಾನು ಹೇಳಿದೆ, ಉದಾಹರಣೆ. ನಾವು ಹೇಳ್ತೀವಿ, ಓ ಇದು ಎಲೆ. ಎಲೆ ಅಂದ್ರೆ ಏನು? ಎಲೆ ಅಂದ್ರೆ ಗೊತ್ತಿಲ್ವಾ? ಒಂದು ಮರದಿಂದ ಬಿಡುತ್ತೆ, ಮರದಲ್ಲಿ ಬಿಡುತ್ತೆ. ಓ ಎಲೆ ಏನಂದ್ರೆ ಮರ ಗೊತ್ತಿರ್ಬೇಕು, ಹೌದಾ? ಎಲೆ ಎಲ್ಲಿಂದ ಬರುತ್ತೆ? ಮರದಿಂದ ಬರುತ್ತೆ. ಮರ ಅಂದ್ರೆ ಏನು ಅಂತ ಹೇಳ್ತೀನಿ. ಮರ ಅಂದ್ರೆ ಗೊತ್ತಿಲ್ವಾ? ಟ್ರೀ, ಟಿ ಫಾರ್ ಟ್ರೀ, ಹೌದಾ? ಏನು ಹಾಗಂದ್ರೆ ಮರ ಅಂದ್ರೆ ಹೆಂಗ್ ಬಂತು ಅದು? ಅದು ಸಣ್ಣ ಸಸಿ ಇತ್ತು, ಸಸಿಯಿಂದ ಹಾಗೆ ಬೆಳೀತು ಬೆಳೀತು ಮರ ಆಯ್ತು. ಓಹೋ, ಸಸಿಯಿಂದ ಮರ ಆಯ್ತು. ಸಸಿ ಅಂದ್ರೆ ಏನು? ಶಶಿ ಅಲ್ಲ, ಸಸಿ. ಸಸಿ ಅಂದ್ರೆ ಏನು? ಗಿಡ. ಅದು ಗಿಡ ಅಂದ್ರೆ ಗೊತ್ತಿಲ್ವಾ? ಒಂದು ಬೀಜ ಇರುತ್ತೆ, ಆ ಬೀಜ ಹೊಡೆದು ಮೊಳಕೆ ಹೊಡೆದು. ಓಹೋ, ಓಕೆ ಓಕೆ ಓಕೆ. ಬೀಜ ಅಂದ್ರೆ ಏನು? ಅಂದ್ರೆ ಬೀಜ ಅಂದ್ರೆ ಮಾವಿನಕಾಯಿ ಬೀಜ, ಹಲಸಿನಕಾಯಿ ಬೀಜ, ಹಾಗಲಕಾಯಿ ಬೀಜ. ಓ ಓಕೆ, ಬೀಜದಿಂದ ಮರ ಬರುತ್ತೆ. ಹಾ ಹಾ, ಓಕೆ. ಬೀಜದಲ್ಲಿ ಮರ ಆಗೋ ಶಕ್ತಿ ಯಾರು ಕೊಟ್ರು? ಇದು ಪಾಯಿಂಟ್. ಈಗ ಒಂದು ಒಣಗಿರೋ ಎಲೆ ತೋರಿಸ್ಬಿಟ್ಟು ಎಲೆ ಅಂದ್ರೆ ಎಲೆ ಅಷ್ಟೇನೆ. ಎಲ್ಲಿಂದ ಬಂತು ಅದು ಎಲೆ? ಮರದಿಂದ. ಮರ ಹೆಂಗ್ ಬಂತು? ಗಿಡದಿಂದ. ಗಿಡ ಹೆಂಗ್ ಬಂತು? ಬೀಜದಿಂದ. ಬೀಜದಲ್ಲಿ ಮರ ಆಗೋ ಶಕ್ತಿ ಎಲ್ಲಿಂದ ಬಂತು? ಇಷ್ಟು ಸಣ್ಣ ಬೀಜಕ್ಕೆ ಅಷ್ಟು ದೊಡ್ಡ ಮರ ಆಗೋ ಶಕ್ತಿ ಎಲ್ಲಿಂದ ಬರುತ್ತೆ? ಯಸ್ಮಿನ್ ವಿಜ್ಞಾತಂ ಭವತಿ ಸರ್ವಂ ವಿಜ್ಞಾತಂ. ಆ ಬೀಜದಲ್ಲಿ ಶಕ್ತಿ ತುಂಬಿದೆ ಯಾರು? ಅಹಂ ಬೀಜ ಪ್ರದಾಪಿತ, ಕೃಷ್ಣ ಹೇಳಿದಂತೆ ನಾನು. ಗೊತ್ತಾಯ್ತಲ್ಲ ಇವಾಗ? ಕೃಷ್ಣ ಗೊತ್ತಾದ್ರೆ ಮಾತ್ರ ನಮ್ಗೆ ಎಲೆ ಯಾವ್ದು ಅಂತ ಗೊತ್ತಾಗುತ್ತೆ. ಕೇಳಿ, ನಾವ್ ಏನೇ ತಿಳ್ಕೊಳಕ್ ಮುಂಚೆ ಮೂಲ ತಿಳ್ಕೊಬೇಕು. ಅದಕ್ಕೆ ಕೃಷ್ಣ ದೇವೋತ್ತಮ, ಮೂಲ ಪುರುಷ. ಏನ್ ಹೇಳಿದ್ರೆ ಅದಕ್ಕೆ ಮೂಲ ಕೃಷ್ಣ. ಅಹಂ ಮುಂದೆ ಬರುತ್ತೆ. ಅಹಂ ಸರ್ವಸ್ಯ ಪ್ರಭವಃ ಮತ್ತ ಸರ್ವಂ ಪ್ರವರ್ತತೆ. ಮತ್ತ ಸರ್ವಂ ಪ್ರವರ್ತತೆ. ಮತ್ತ ಎಲ್ಲಿಂದ? ಎಲ್ಲವೂ ನನ್ನಿಂದ ಪ್ರವರ್ತತೆ ಶುರುವಾಗುತ್ತೆ.
ಏನೆಲ್ಲ ಶುರು ಆಗುತ್ತೆ? ಎಲ್ಲವೂ ಶುರು ಆಗುತ್ತೆ. ಏನೆಲ್ಲ? ಎಲ್ಲ ಸರ್ವಂ. ಅಹಂ ಸರ್ವಸ್ಯ ಪ್ರಭವಃ ಮತ್ತ ಸರ್ವಂ ಪ್ರವರ್ತತೆ. ಏನ್ ಬರೀ ಗಿಡ ಮಾತ್ರ ಬರುತ್ತಾ? ಗಿಡ ಅಲ್ಲ, ಎಲ್ಲವೂ ನನ್ನಿಂದ ಬರುತ್ತೆ. ಇಡೀ ಬ್ರಹ್ಮಾಂಡಗಳು ನನ್ನಿಂದ ಬರುತ್ತೆ, ಬ್ರಹ್ಮಾದಿ ದೇವತೆಗಳು ನನ್ನಿಂದ ಬರ್ತಾರೆ, ಎಲ್ಲವೂ ನನ್ನಿಂದ ಬರುತ್ತೆ. ಇದು ಜ್ಞಾನ, ಇದು ರಿಯಲ್ ಜ್ಞಾನ, ಇದು ಪರಾತ್ಪರ ಜ್ಞಾನ, ಇದು ರಹಸ್ಯ ಜ್ಞಾನ. ಅದಕ್ಕೆ ಕೃಷ್ಣ ಹೇಳಿದ್ರು ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸಿ ತಚ್ಛೃಣು. ತಚ್ಛೃಣು, ಅದನ್ನ ಕೇಳು, ನಾನು ಹೇಳ್ತೀನಿ ಇವಾಗ ಕೇಳು. ಅಂದ್ರೆ ಎಷ್ಟು ಆತ್ಮೀಯ ಸಂಬಂಧ ಇತ್ತು ನೋಡಿ ಕೃಷ್ಣ ಅರ್ಜುನರಿಗೆ. ಭಕ್ತೋಸಿಮೆ ಸಖಾಚೇತಿ, ಅದಕ್ಕೋಸ್ಕರ ರಹಸ್ಯಂ ಹೇತದುತ್ತಮಂ. ಕೃಷ್ಣ ಎಲ್ರಿಗೂ ರಹಸ್ಯ ಹೇಳ್ತಲ್ಲ, ಬನ್ನಿ ರಹಸ್ಯ ಹೇಳ್ತೀನಿ. ಕೃಷ್ಣ ಎಲ್ಲರಿಗೂ ಹೇಳ್ದ ರಹಸ್ಯ, ಅರ್ಜುನ್ ಮಾತ್ರ ಹೇಳ್ದ. ಎಷ್ಟೋ ಜನ 18 ಅಕ್ಷೋಣಿ ಸೈನ್ಯ ಆಯ್ತು, ಧರ್ಮರಾಯ ಇದ್ದ, ಭೀಮ ಇದ್ದ, ದುರ್ಯೋಧನಿಗೆ ಕರೆದು ಹೇಳ್ಬೋದಿತ್ತು ಜ್ಞಾನ. ಭಕ್ತೋಸಿಮೆ ಸಖಾಚೇತಿ, ಅವರೆಲ್ಲರೂ ಕೃಷ್ಣ ಭಕ್ತರಾಗಿದ್ಬೋರು, ಅದೇ ಸಖ ಆಗಿದ್ರ ಇಲ್ಲ. ಕೃಷ್ಣ ಅದಕ್ಕೆ ಅರ್ಜುನ್ ಮಾತ್ರ ಹೇಳಿದ. ಅದಕ್ಕೋಸ್ಕರ 4th ಚಾಪ್ಟರ್ ಬರುತ್ತೆ ಶ್ಲೋಕ 4.3. ಭಕ್ತೋಸಿಮೆ ಸಖಾಚೇತಿ ರಹಸ್ಯಂ ಏತದುತ್ತಮಂ. ಇದು ರಹಸ್ಯವಾದ ಮಾತುಗಳು. ಇದು ಕೃಷ್ಣ ಮಾತು ಹೇಳ್ತಾ ಇರೋದು ಮಾತು, ಇದು ರಹಸ್ಯವಾದ ಮಾತು. ನಾವು ಭೌತಿಕವಾಗಿ ಏನ್ ಕಲಿತೀವಿ ಅದು ಯಾವುದು ರಹಸ್ಯ ಅಲ್ಲ, ಯಾವುದು ರಹಸ್ಯ ಅಲ್ಲ. ಅದೇ ಹೇಳ್ತೀನಿ, ಹೈಡ್ರೋಜನ್ ಗ್ಯಾಸ್, ಆಕ್ಸಿಜನ್ ಗ್ಯಾಸ್, ರಿಸಲ್ಟ್ ಇಸ್ ವಾಟರ್ ಲಿಕ್ವಿಡ್. ಆಶ್ಚರ್ಯ ಆಗುತ್ತೆ? ಏನ್ ಆಶ್ಚರ್ಯ ಇಲ್ಲ, ಕೃಷ್ಣ ಏನ್ ಬೇಕಾದ್ರೆ ಮಾಡ್ತಾನೆ. ಯಾಕಂದ್ರೆ ಮತ್ತ ಸರ್ವಂ ಪ್ರವರ್ತತೆ ಅಲ್ವಾ? ಯಾರಿಗಾದ್ರೂ ಆನ್ಸರ್ ಸಿಗ್ತಾ? ನಾನು ಈ ಪ್ರಶ್ನೆ ನಾನು ಸುಮಾರು ಒಂದ್ 2 ತಿಂಗಳು 3 ತಿಂಗಳಿಂದ ಕೇಳಿದ್ದೆ ನಾನು. ನೋಡಿಪ್ಪ, ಹೈಡ್ರೋಜನ್ ಗ್ಯಾಸ್ ಹಾಕ್ತಿವಿ ಒಂದು ಜಾರಲ್ಲಿ. ಓಕೆ, ಹೈಡ್ರೋಜನ್ ಗ್ಯಾಸ್ 2 ಆಟಮ್ಸ್, 1 ಆಟಮ್. ಆಕ್ಸಿಜನ್ ಗ್ಯಾಸ್ 2 ಗ್ಯಾಸ್ ನ ಮಿಕ್ಸ್ ಮಾಡ್ತೀವಿ, ಏನ್ ಬರ್ಬೇಕು? 3rd ಗ್ಯಾಸೇ ಬರ್ಬೇಕು. ಬಟ್ ಹೆಂಗ್ ಲಿಕ್ವಿಡ್ ಆಯ್ತು? H2O, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಇಸ್ ಈಕ್ವಲ್ ಟು ವಾಟರ್. ಯಾರಾದ್ರೂ ಆನ್ಸರ್ ಸಿಗ್ತಾ? ಸಿಗಲ್ಲ ಆನ್ಸರ್. ನನಗೆ ಸಿಕ್ತು ಆನ್ಸರ್. ಹೇಗೆ ಸಿಗುತ್ತೆ? ಅಹಂ ಸರ್ವಸ್ಯ ಪ್ರಭವಃ. ಓಕೆ, ನನ್ಗೆ ಆನ್ಸರ್ ಸಿಕ್ತು. ಯಾರಿಗೆ ಕೃಷ್ಣ ಗೊತ್ತಿರ್ತಾನೆ, ಕೃಷ್ಣ ಬಗ್ಗೆ ಗೊತ್ತಿರುತ್ತೆ, ಅವ್ರಿಗೆ ಆನ್ಸರ್ ಸಿಗುತ್ತೆ. ಇಲ್ಲ ತಲೆ ಕೆಡ್ಸ್ಕೋಬೇಕು, ಹೆಂಗಿದು ಹಿಂಗಿದು. ಏನೋ ಒಂದು ಜಾರಲ್ಲಿ 2 ಹೈಡ್ರೋಜನ್ ಆಟಮ್, 1 ಆಕ್ಸಿಜನ್ ಆಟಮ್. ಸಮುದ್ರನ ಯಾರು ಮಾಡ್ತಾರೆ? ಮತ್ತ ಸರ್ವಂ ಪ್ರವರ್ತತೆ. ಸಮುದ್ರಕ್ಕೆ ಎಷ್ಟು ಹೈಡ್ರೋಜನ್ ಗ್ಯಾಸ್ ಹಾಕ್ಬೇಕು, ಸಮುದ್ರಕ್ಕೆ ಎಷ್ಟು ಆಕ್ಸಿಜನ್ ಗ್ಯಾಸ್ ಹಾಕ್ಬೇಕು, ಅಷ್ಟು ದೊಡ್ಡ ಸಮುದ್ರ ಆಗೋದಕ್ಕೆ. ಓಕೆ, ಅದ್ ಬಿಡಿ. ಸೂರ್ಯ ನೀರಿನ ಹೀರ್ತಾನೆ, ನೀರಿನ ಹೀರಿ ಅದನ್ನ ಆವಿ ಮಾಡಿ ಅದನ್ನ ಮೋಡ ಮಾಡ್ತಾನೆ. ನೀರು ಲಿಕ್ವಿಡ್, ಓಕೆ, ನೀರ್ ಲಿಕ್ವಿಡ್. ಅದರಲ್ಲಿ ಹೈಡ್ರೋಜನ್ ಗ್ಯಾಸ್ನೇ ಲಿಕ್ವಿಡ್ ಆವಿ ಮಾಡ್ತಾನೆ, ಆಕ್ಸಿಜನ್ನೇ ಆವಿ ಮಾಡ್ತಾನೆ. ಮಿಕ್ಸ್ ಮಾಡಿದ್ದು ಯಾರಲ್ಲಿ ಒಳಗಡೆ? ನೀರನ್ನ ಹೀರ್ತಾನ ಕೃಷ್ಣ, ಸೂರ್ಯ. ನೀರನ್ನ ಹೀರ್ಬೇಕಾದ್ರೆ ಅದು ಆವಿ ಆಗಬೇಕು ನೋಡಿ. ಇದೆಲ್ಲ 3ನೇ ಕ್ಲಾಸ್ ಪಾಠ ಇದು. ಬಟ್ ನಾ 3ನೇ ಕ್ಲಾಸ್ ಟೀಚರ್ ರಾಶಿ ಹೇಳ್ಕೊಟ್ಟಿಲ್ಲ, ನಾನು ಹೇಳ್ತಾ ಇದ್ದೀನಿ. ಸೂರ್ಯನು ಮೋಡವನ್ನ ಹೀರುತ್ತಾನೆ ಅಷ್ಟೇ ಗೊತ್ತು. ಹೆಂಗ್ ಹೀರ್ತಾನೆ ಯಾರು ಪ್ರಶ್ನೆ ಕೇಳಿಲ್ಲ. ನಾವು ಬಿಟ್ಕೊಂಡು ಕೇಳ್ತಾ ಇದ್ವಿ. ಟೀಚರ್, ಸೂರ್ಯ ನೀರು ಇರ್ತಾನೆ. ಹೆಂಗಿರ್ತಾನೆ? ಆವಿ ಮಾಡ್ತಾನೆ. ಅದು ನೀರಲ್ಲಿ ಸೂರ್ಯನ್ ಗೊತ್ತು ಇದ್ರಲ್ಲಿ ಯಾವ್ದು ಹೈಡ್ರೋಜನ್ ಯಾವ್ದು ಆಕ್ಸಿಜನ್. ಹೀರ್ತಾನೆ, ಹೀರ್ದ ಅಲ್ಲಿ ಮಿಕ್ಸ್ ಮಾಡ್ತಾನೆ. ಓಕೆನಾ? ಮಿಕ್ಸ್ ಮಾಡಿ ಏನ್ ಮಾಡ್ತಾನೆ? ಮೋಡ ಮಾಡ್ತಾನೆ. ಓಕೆ, ಮೋಡ ಆಯ್ತು. ಮೋಡ ನೀರಾ? ಇದೊಳ್ಳೆ ಪ್ರಶ್ನೆ ಆಯ್ತು. ಮೋಡ ನೀರಾ? ಮತ್ತೆ ಹೀರಿದೇನನ್ನ? ನೀರನ್ನ. ಸೂಕ್ಷ್ಮ ವಿಚಾರ ಇದು. ಸಿಲಿ ಮ್ಯಾಟರ್ ಅನ್ಸ್ಬೋದು ನಮಗೆ. ಏನಪ್ಪಾ ಇದು ಸಮುದ್ರದ ನೀರು ಮೋಡ ಆಗುತ್ತೆ ಅಂತ ಗೊತ್ತಿಲ್ವಾ? ಎಲ್ರಿಗೂ ಗೊತ್ತು, ಮಕ್ಳಿಗೆ ಗೊತ್ತಿದೆ. 3ನೇ ಕ್ಲಾಸ್ ಹೇಳ್ಕೊಡ್ತಾರೆ ಅದನ್ನ. ಆದ್ರೆ ಹೇಗೆ ಇರ್ತಾನೆ? ಸೂರ್ಯನ ಶಕ್ತಿ ಕೊಟ್ಟಿದೆ ಯಾರು? ಇರೋದಕ್ಕೆ. ಸರಿ, ಹೀರ್ತಾನೆ ಸೂರ್ಯ. ಹೇಗೆ? ಬಿಸಿ ಶಾಖದಿಂದ ಹೀರ್ತಾನಲ್ವಾ? ಸೂರ್ಯನ ಶಾಖದಿಂದ ನೀರು ಆವಿ ಆಗುತ್ತೆ. ನೀರು ಆವಿ ಆಯ್ತು. ಈಗ ಆವಿಯನ್ನ ಕರಗಿಸಿದ್ಯಾರು? ಅದೇ ಸೂರ್ಯ, ಅದೇ ಬೆಳಕಿಂದ. ಆವಿಗೆ ಏನಾಯ್ತು? ನೀರಾಯ್ತು.
ನೀರಿಂದ ಆವಿ ಮಾಡ್ತಾನೆ, ಗ್ಯಾಸ್ ಆಗುತ್ತೆ, ಅದ್ರ ಮೋಡ ಆಗುತ್ತೆ, ಮತ್ತೆ ಮೋಡವನ್ನು ಕರಗಿಸ್ತಾನೆ. ಸಿಂಪಲ್ ಮ್ಯಾಟರ್ ಇದು. ಮಾಡಿ ನೋಡೋಣ, ಯಾವ ಸೈಂಟಿಸ್ಟ್ ಅದ ಮಾಡಿ ನೋಡೋಣ. ಯಾರಿಗೂ ಮಾಡಕ್ಕಾಗೋದಿಲ್ಲ. ಸುಮ್ಮನೆ ಅವ್ರು ಹೇಳ್ತಾ ನಾವು ಕೇಳ್ಕೊಂಡು ಬಾಯಿ ಬಿಟ್ಕೊಂಡು ಕೇಳ್ಬೋದು. ಸಲ್ಫ್ಯೂರಿಕ್ ಆಸಿಡ್, H2SO4, ಕ್ಲೋರಿಕ್ ಆಸಿಡ್, Cl2O3, ಇವೆಲ್ಲ ನನಗೆ ಒಂದಷ್ಟು ಬಾಯಕ್ ಮಾಡ್ಬಿಟ್ಟಿದ್ದೆ. ಅಮೋನಿಯಾ, NH3, ಮೋಡಾಗೇನು ಗೊತ್ತಾ? O3, ಓಝೋನ್. ಮೋಡ O3, ಅಲ್ಲಿ ಹೆಚ್ಚಿಲ್ಲ, ಬರೀ ಆಕ್ಸಿಜನ್, ಮತ್ತೆ ಹೆಚ್ಚೆಲ್ಲ ಹೋಯ್ತು. ಇವಾಗ ಈಗ ನೋಡಿ, ನಾವು ಸ್ಕೂಲಲ್ಲಿ ಓದಿದ್ದು ಇವಾಗ ಎಲ್ಲಿ ಅವ್ರಿಗೆ ಕಿವಿ ಹಿಂಡಕ್ ಬರುತ್ತೆ. ಇವಾಗ ಎಲ್ರಿ ನಿಮ್ಮ ಸೂರ್ಯ ಅಲ್ಲ, ನಿಮ್ಮ ಪಾಠದಲ್ಲಿ ಮೋಡ O3 ಹೆಚ್ಚೆಲ್ಲ ಹೋಯ್ತು. ಟೀಚರ್ ಹೇಳಿ, ಇವಾಗ ಹೆಚ್ಚೆಲ್ಲ ಹೋಯ್ತು? ಹೈಡ್ರೋಜನ್ ಹೋಯ್ತು. ಮತ್ತೆ ಸೂರ್ಯ ಬರೀ ಓ ಮಾತ್ರ ಇರದ್ನ? O3 ಓ ಮಾತ್ರ ಇರದ್ನ? ಮತ್ತೆ ಎಲ್ಲಿ ಹೋಯ್ತು? ಯಾರು ಮಾಡಿದ್ದಲ್ಲ? ಏನು ಗೊತ್ತಿಲ್ಲ. ಸುಮ್ಮನೆ ಏನ್ ಪಾಠ ಹೇಳ್ತಾರೆ ಕೇಳಿಕೊಳ್ಳಿ, ಎಕ್ಸಾಮ್ ಬರೀರಿ ಬನ್ನಿ ಅಷ್ಟೇನೆ. ಸೂರ್ಯ ಮೋಡ ಇರ್ತಾನೆ, ಮೋಡ ಆಯ್ತು, ನೀರು ಕರಗಿಸ್ತಾನೆ, ಅದು ನೀರಾಗುತ್ತೆ, ಅದು ಬೆಟ್ಟದ ಮೇಲೆ ಬೀಳುತ್ತೆ, ಹಾಗೆಯೇ ಹರ್ಕೊಂಡ್ ಬರುತ್ತೆ, ಸಮುದ್ರ ಸೇರುತ್ತೆ. ಇಷ್ಟೇ ಗೊತ್ತಿತ್ತು ನಮ್ಗೆ, ಇಷ್ಟೇ ಗೊತ್ತಿರ್ಬೇಕು, ಬೇರೆ ಏನು ಗೊತ್ತಾಗಲ್ಲ. ಇಲ್ಲಿ ಬರ್ಬೇಕು, ಅದು ಗೊತ್ತಾಗುತ್ತೆ. ಎಲ್ಲಿ ಗೊತ್ತಾಗುತ್ತೆ? ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತೆ ಇತಿ ಮತ್ವ ಭಜಂತೆ ಮಾಂ ಬುಧ ಭಾವ ಸಮನ್ವಿತಾಃ. ಇವಾಗ ಹೋ ಲಾಸ್ ಕೃಷ್ಣ ಅಂತ ಹೇಳ್ಬೇಕು. ಇವಾಗ ಇತಿ ಮತ್ವ ಭಜಂತೆ ಮಾಂ ಬುಧ ಭಾವ ಸಮನ್ವಿತ, ಅವನು ಬುದ್ಧಿವಂತ. ಇತಿ ಮತ್ವ, ಹೀಗೆ ನನ್ನನ್ನ ಭಜಂತೆ ತಿಳ್ಕೊಂಡು ಭಜನೆ ಮಾಡ್ತಾನಲ್ವಾ, ಅವನು ಬುಧ ಭಾವ ಸಮನ್ವಿತ, ಅವನು ಬುದ್ಧಿವಂತ. ಇದು ಕೃಷ್ಣ, ಇದು ಭಗವದ್ಗೀತಾ. ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ಮಾಡಿ ನೋಡೋಣ. ಎಕ್ಸ್ಪೆರಿಮೆಂಟು ಝೀರೋ ಇಂದ ಎಕ್ಸ್ಪೆರಿಮೆಂಟ್ ಮಾಡಕ್ ಆಗೋದಿಲ್ಲ. ಆಲ್ರೆಡಿ ಇದು ಸತ್ಯ ಇರುತ್ತೆ, ಆ ಸತ್ಯದ ಮೂಲಕ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಸತ್ಯವನ್ನ, ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಇವಾಗ ನಮ್ಮ ಮೂರ್ಖ ವಿಜ್ಞಾನಿಗಳು ಏನ್ ಮಾಡ್ತಾರೆ? ಮೂರ್ಖ ವಿಜ್ಞಾನಿಗಳವರು ಸತ್ಯ ಇದೆ, ಆಲ್ರೆಡಿ ಇದೆ ಸತ್ಯ, ಆ ಸತ್ಯದಲ್ಲಿರುವಂತ ಅಂಶಗಳನ್ನ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈಗ H2O, ನೀರಲ್ಲಿ H2O ಇದೆ ಅಂತ ಯಾರು ಹೇಳಿದ್ದು? ಯಾರೋ ಒಬ್ಬ ಹೇಳ್ದ ಅಂತ ಇಟ್ಕೊಳ್ಳಿ. ಅವನು ನೀರನ್ನ ತಗೊಂಡ ಏನು ಎಕ್ಸ್ಪೆರಿಮೆಂಟ್ ಮಾಡ್ದ, ಹೈಡ್ರೋಜನ್ ಇದೆ. ಎಲ್ಲಿಂದ ಬಂತು ಹೈಡ್ರೋಜನ್? ಆಲ್ರೆಡಿ ಇದೆ, ಇದ್ದಿದ್ದನ್ನ ತೋರಿಸ್ತಾ ಇದೆಯಾ ನೀನು ಅಷ್ಟೇನೆ, ಇಲ್ದಿರೋದೇನು ತೋರಿಸ್ತಾ ಇಲ್ಲ. ಆಕ್ಸಿಜನ್ ಬಂತು. ಎಲ್ಲಿಂದ ಬಂತು ಆಕ್ಸಿಜನ್? ನೀನ್ ಕಂಡಿಡ್ದ? ಆಲ್ರೆಡಿ ಇದೆ. ಇಲ್ಲದೆ ಇರುವುದನ್ನ ಯಾರು ಕೂಡ ಕಂಡಿಡಕ್ ಬರೋದಿಲ್ಲ, ಎಲ್ಲವೂ ಇದೆ ಇಲ್ಲಿ. ಇದ್ದಿದ್ದನ್ನ ತೋರಿಸ್ತಾ ಇದೀವಿ ಅಷ್ಟೇನೆ. ವಿಜ್ಞಾನಿಗಳು ಇದ್ದಿದ್ದನ್ನ ತೋರಿಸ್ತಾ ಇದ್ದೀರಾ ಅಷ್ಟೇನೆ. ಉಪವಾಸ ಮಾಡೋದ್ರಿಂದ ದೇಹದ ಸತ್ತ ಜೀವಕೋಶಗಳು ಏನ್ ಹೇಳ್ತೀವಿ, ಆಟೋಫೆಗಿ, ಸತ್ತ ಜೀವಕೋಶಗಳನ್ನ ಬದುಕಿರೋ ಜೀವಕೋಶಗಳು ತಿಂದು ಬದುಕುತ್ತೆ ಅಂತ ಹೇಳ್ತೀಯಾ ನೀನು? ಎಕ್ಸ್ಪೆರಿಮೆಂಟ್ ಮಾಡ್ತೀಯಾ? ಆ ಸತ್ಯ ಆಲ್ರೆಡಿ ಇದೆ, ಆ ಇದ್ದಿದ್ದನ್ನ ನೀನು ಪ್ರೂವ್ ಮಾಡ್ತಾ ಇದ್ದೀವಿ. ಆ ಸತ್ಯ ಇದೆ ಅಂತ ಹೇಳಿದ್ನಲ್ಲ, ಅದು ಯಾರು ಹಾಗಾದ್ರೆ? ಯಾರು? ನಾನು ಸೃಷ್ಟಿಗೆ ಮುಂಚೆನೆ ಇದ್ದೆ, ಪ್ರಳಯ ಆದ್ಮೇಲೂ ಇರ್ತೀನಿ, ಕೃಷ್ಣ. ಬಟ್ ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ವಿಜ್ಞಾನಿಗಳು ಗೊತ್ತಿಲ್ಲ ಕೃಷ್ಣ ಯಾರು. ಇದು ಮೂರ್ಖತನದ. ಇಲ್ಲದನ್ನ ಯಾರು ಸೃಷ್ಟಿ ಮಾಡಕ್ ಬರೋದಿಲ್ಲ, ಎಲ್ಲವೂ ಇದೆ ಅಲ್ಲಿ, ಬಟ್ ಇದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಹೇಳುದು ಯಸ್ಮಿನ್ ವಿಜ್ಞಾತಂ ಭವತಿ ಸರ್ವದ ವಿಜ್ಞಾತಂ ಭವತಿ, ಇದೆ ಹೇಳ್ತಾರೆ. ಸೊ ಮೊದಲನೇ ಶ್ಲೋಕದ ಅರ್ಥ, ಕೃಷ್ಣನು ಎಲ್ಲಾ ಐಶ್ವರ್ಯಗಳಲ್ಲಿ ಸಂಪೂರ್ಣ, ಅವನಲ್ಲಿ ಇದು ಕೊರತೆ ಇದೆ ಅಂತಿಲ್ಲ, ಎಲ್ಲ ಇದೆ ಅವನ ಹತ್ರ. ಇಂತಹ ಐಶ್ವರ್ಯಗಳನ್ನ ಅವನು ಹೇಗೆ ಅಭಿವ್ಯಕ್ತಪಡಿಸುತ್ತಾನೆ? ಸೂರ್ಯನಲ್ಲಿ ನೀರನ್ನ ಹೀರುವ ಶಕ್ತಿಯನ್ನ ಕೊಟ್ಟಿದ್ಯಾರು? ಅದು ಸಮುದ್ರ ಉಪ್ಪು ನೀರು, ಮೋಡ ಸಿಹಿ ನೀರು. ಉಪ್ಪು ನೀರಲ್ಲಿ ಸಿಹಿ ನೀರನ್ನ ಹೀರ್ತಾನಲ್ಲ ಸೂರ್ಯ, ಅವನಿಗೆ ಶಕ್ತಿಯನ್ನು ಕೊಟ್ಟಿದ್ಯಾರು? ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೆ ಅಖಿಲಂ ಯಚ್ಛಂದ್ರಮಸಿ ಯಚ್ಛಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೆ ಅಖಿಲಂ ಯಚ್ಛಂದ್ರಂ ಅಸಿ, ಅಸಿ ಅಂದ್ರೆ ನಾನಾಗಿದ್ದೇನೆ. ಚಂದ್ರದಲ್ಲಿ ತೇಜಸ್ ನಾನಾಗಿದ್ದೇನೆ, ಸೂರ್ಯನಲ್ಲಿ ಪ್ರಭೆ ನಾನಾಗಿದ್ದೇನೆ. ಪ್ರಭವಃ ಶಶಿಸೂರ್ಯಯೋಃ ಶಬ್ದಕ್ಷೇ ಪೌರುಷಂ ಋಷಿ, ಇದೆಲ್ಲ ನಾನೇ ಆಗಿದ್ದೀನಿ, ಗೊತ್ತಿಲ್ಲ ಅಷ್ಟೇ.
ಮೋಡದಲ್ಲಿ ಆ ನೀರಿದೆ, ಗೊತ್ತಿಲ್ಲದವ್ರು ಕೂಡ ಮೋಡ ನೀರು ಕೊಟ್ಟೆ ಕೊಡುತ್ತೆ. ನಮ್ಗೆ ಗೊತ್ತಿಲ್ಲ ರೀ ಮೋಡದಲ್ಲಿ ನೀರಿದೆಯಾ? ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಮೋಡ ನೀರು ಕೊಡಲ್ವಾ? ಕೊಡುತ್ತೆ. ಹಾಗೆ ಕೃಷ್ಣ. ಬಟ್ ತಿಳ್ಕೋಬೇಕಲ್ವಾ ನಾವು? ನನ್ನ ಕೃಷ್ಣನ ಬಗ್ಗೆ ನಾನು ತಿಳ್ಕೊಂಡಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ನನ್ನ ಕೃಷ್ಣನ ಬಗ್ಗೆ ನಾನು ತಿಳ್ಕೊಂಡು ಇನ್ನೊಬ್ರಿಗೆ ಹೇಳಿಲ್ಲ, ಇನ್ಯಾರು ಹೇಳ್ತಾರೆ? ಅಲ್ಲದೆ ಕೃಷ್ಣನಲ್ಲಿ ಆಸಕ್ತರಾಗುವ 4 ಬಗೆಯ ಭಾಗ್ಯಶಾಲಿಗಳನ್ನು, ಕೃಷ್ಣನಲ್ಲಿ ಯಾವಾಗಲೂ ಆಸಕ್ತಿಯನ್ನು ತಳೆಯದ 4 ಬಗೆಯ ನಿರ್ಭಾಗ್ಯರನ್ನು ಈ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 7.15, 7.16 ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ ಆರ್ತ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ. ಯಾರಿಗೆ ಸುಕೃತಿ ಇದೆ ಅವ್ರು ಮಾತ್ರ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ತಾರೆ. ಯಾರು? ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಚ ಭರತರ್ಷಭ. 4 ಜನ ದುಷ್ಟರು ಯಾರು ಶರಣಾಗತಿ ಆಗೋದಿಲ್ಲ ಗೊತ್ತಾ? ನಮಾಂ ದುಷ್ಕೃತಿನೋ ಮೂಢ. ದುಷ್ಕೃತಿಗಳು ಶರಣಾಗತಿ ಆಗೋದಿಲ್ಲ. ಯಾವಾಗಲೂ ಮಾಡಬಾರದು ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಮೋಸ ಮಾಡ್ಬೇಕು, ಕಳ್ಳತನ ಮಾಡ್ಬೇಕು, ಯಾವತ್ತೂ ಕೂಡ ಭಗವಂತನಿಗೆ ಶರಣಾಗತಿ ಆಗೋದಿಲ್ಲ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. 7.14, 15, 16 ಕೃಷ್ಣ ಹೇಳ್ತಾನೆ, ನನಗೆ ಯಾರು ಶರಣಾಗತಿ ಆಗ್ತಾರೆ, ನನಗೆ ಯಾರು ಶರಣಾಗತಿ ಆಗೋದಿಲ್ಲ. ಅದನ್ನ ನೆಕ್ಸ್ಟ್ ಅಧ್ಯಾಯದಲ್ಲಿ ಓದ್ತೀವಿ. ಅಂದ್ರೆ ನೆಕ್ಸ್ಟ್ ಕಮಿಂಗ್ ಶ್ಲೋಕದಲ್ಲಿ ಇದೇ ಅಧ್ಯಾಯ. ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳಲ್ಲಿ ಜೀವಿಯನ್ನ ಬೇರೆ ಬೇರೆ ಬಗೆಯ ಯೋಗಗಳಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಏರಬಲ್ಲ ಭೌತಿಕವಲ್ಲದ ಆತ್ಮವೆಂದು ವರ್ಣಿಸಿದೆ. ನಾವು ದೇಹ ಅಲ್ಲ ಆತ್ಮ ಅಲ್ವಾ? ಯೋಚನೆಗೆ ಕನ್ಫ್ಯೂಷನ್ ಇದೆ. ನಾವು ದೇಹ ಅಲ್ಲ ಆತ್ಮ ಅಂತ ಗೊತ್ತೇ ಇಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಾಗಲ್ಲ ಭಗವದ್ಗೀತೆ. ಖಂಡಿತ ಗೊತ್ತಾಗಲ್ಲ. 100% ಗೊತ್ತಾಗಲ್ಲ. ಯಾಕೆ ಭಗವದ್ಗೀತೆ ಎಲ್ರಿಗೂ ಅರ್ಥ ಆಗೋದಿಲ್ಲ? ಓಕೆ, ಯಾರು ಭಗವದ್ಗೀತೆ ಕೇಳಬೇಕಂತ ಆಸಕ್ತಿನೇ ಯಾಕೆ ಬರೋದಿಲ್ಲ? ಯಾಕಂದ್ರೆ ಅವ್ರಿಗೆ ಇನ್ನೂ ನಾನು ದೇಹ ಅಲ್ಲ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಆಸೆ ಗೊತ್ತಿಲ್ಲ. ನಾನ್ ದೇಹ, ಇದು ನನ್ನ ದೇಹ, ಇದು ನನ್ನ ದೇಹ, ದೇಹದ ಉತ್ಪನ್ನ ನಾನು. ನಾವು ದೇಹ ಅಲ್ಲ, ನಾವು ಭಗವಂತನ ಶಾಶ್ವತ ಸೇವಕರು, ನಾವು ಆತ್ಮರು, ನಿತ್ಯ ಜೀವಿಗಳು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಇದೇ ಚಾಪ್ಟರ್ ಬರುತ್ತೆ. ಎಲ್ಲಾ ರಹಸ್ಯನೂ ಕೂಡ ಇದರಲ್ಲಿದೆ. ಅದಕ್ಕೆ ನಾನು ಹೇಳಿದ್ದು, ನನಗೆ ಕೇವಲ 30 ಶ್ಲೋಕ ಇದೆ ಅಷ್ಟೇ. ಎಂಥವರ ಜೀವನವನ್ನು ಕೂಡ ಪರಿವರ್ತನೆ ಮಾಡುವ ಶಕ್ತಿ ಇದೆ ಈ ಅಧ್ಯಾಯಕ್ಕೆ. ಎಂಥ ಜಗಾಯಮದಾಗಿಂತನೂ ಕ್ರೂರಿಯಾಗಿದ್ರು ಕೂಡ ಅಂತವನಿಗೆ ಅರ್ಥ ಆಗುತ್ತೆ. ಇಷ್ಟ 7ನೇ ಅಧ್ಯಾಯ ಓದಿನೂ ಕೂಡ ನಮಗೆ ಕೃಷ್ಣನ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾವು ನಮ್ಮಂಥ ನರಾಧಮರು ಇನ್ನೊಬ್ಬ ಇಲ್ಲ. ನಮ್ಗಿಂತ ದುಶಾಸನೆ ಪರವಾಗಿಲ್ಲ. ದುಶಾಸನ ಬೈಕೊಳ್ತೀವಲ್ವಾ, ಅವನ್ ಸರಿ ಇಲ್ಲ ರೀ, ದ್ರೌಪದಿ ಸೀರಿಯಸ್ ಹೇಳಿದ ಇದ್ದಾನೆ, ಅವನಿಗಿಂತನೂ ನೀಚರಾಗ್ತೀವಿ ನಾವು ಈ ಚಾಪ್ಟರ್ ಓದಿ ನಾವು ಭಗವಂತನ ಬಗ್ಗೆ ತಿಳ್ಕೊಂಡಿಲ್ಲ. ಖಂಡಿತ ನಾವು ರಾವಣನಾಗ್ಲಿ ದುಶಾಸನಾಗ್ಲಿ ಬೈಕೊಳ್ಳಂಗಿಲ್ಲ ನಾವು. ಅವರು ನರ ರಾಕ್ಷಸರು, ಅವ್ರಿಗೆ ಅರ್ಥ ಆಗಲ್ಲ. ಬಟ್ ನಾವು ಮನುಷ್ಯರಲ್ವಾ, ನಮ್ಗೆ ಅರ್ಥ ಆಗ್ಬೇಕಲ್ವಾ? ಯಾಕೆ ಅರ್ಥ ಆಗಲ್ಲ ಮತ್ತೆ? ಇನ್ನೆಷ್ಟು ಪ್ರೂಫ್ ಕೊಡ್ಬೇಕು? ಅದೊಂದು ಪ್ರೂಫ್ ಸಾಕಲ್ವಾ? ಹೈಡ್ರೋಜನ್ ಆಕ್ಸಿಜನ್ ಮಾಡಿ ನೋಡೋಣ. ಎರಡು ವಿಭಿನ್ನ ಧರ್ಮಗಳ ಸೃಷ್ಟಿ ಆಗ್ಬಿಡುತ್ತಲ್ವಾ? ಒಂದ್ ನಿಮಿಷ ಇರಿ.
ಓಕೆ. ಭಾವಾರ್ಥ ಹೇಳ್ತಾರೆ, ಮೊದಲ 6 ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ, ಜೀವಿಯನ್ನ ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಏರಿಸಬಲ್ಲ ಯೋಗ ಪದ್ಧತಿಯನ್ನ ವರ್ಣನೆ ಮಾಡಿದ್ದಾರೆ. ಅಂದ್ರೆ ಕರ್ಮಯೋಗ ಆಗಿರ್ಬೋದು, ಧ್ಯಾನ ಯೋಗ ಆಗಿರ್ಬೋದು, ಆತ್ಮ ಸಾಕ್ಷಾತ್ಕಾರ ಹಂತಕ್ಕೆ ಏರಿಸಬಲ್ಲ ಯೋಗ ಅಷ್ಟೇ. ಬಟ್ ಅದರಿಂದ ನಾವು ಕೃಷ್ಣ ಪ್ರೇಮವನ್ನ ಪಡಿತೀವಿ, ಜ್ಞಾನವನ್ನ ಪಡಿತೀವಿ. ಇದಕ್ಕೆ ಎಕ್ಸಾಂಪಲ್ ಹೇಳ್ತಿದ್ರೆ, ಏರ್ಪೋರ್ಟ್ ಅಲ್ಲಿ ಫ್ಲೈಟ್ಸ್ ಇರುತ್ತಲ್ಲ, ಹತ್ತಕ್ಕೆ ಅಂತ ಒಂದು ಸ್ಟೇರ್ ಬರುತ್ತೆ. ಸ್ಟೇರ್ಸ್ ಪ್ಯಾಸೆಂಜರ್ ಹತ್ತಕ್ಕೆ ಅಂತ ಒಂದು ಸ್ಟೇರ್ ಕೇಸ್ ಬರುತ್ತೆ. ಇಲ್ಲಿವರೆಗೂ ಅದನ್ನ ಏರೋಪ್ಲೇನ್ ಒಳಗೆ ಎಂಟ್ರಿ ಆಗೋವರೆಗೂ ಬರುತ್ತೆ. ಆಮೇಲೆ ಅದನ್ನ ವಾಪಸ್ ತಗೊಂಡು ಹೋಗ್ತಾರೆ. ನೋಡಿದ್ರೆ ಯಾರಾದ್ರು ಅದು ಬರುತ್ತೆ, ಬರುತ್ತೆ. ಅದು ಒಂಥರ ಹೆಂಗೆ ಅಂದ್ರೆ ಸ್ಕೈ ವಾಕ್ ತರಾನೇ ಇರುತ್ತೆ, ದೊಡ್ಡದಾಗಿ ಸ್ಕೈ ವಾಕ್ ತರ. ಲಾಂಚ್ ಎಂಟ್ರಿ ಆಗ್ತೀವಲ್ಲ, ಎಂಟ್ರಿ ಆದ ತಕ್ಷಣ ಅದು ಒಂಥರ ಅಂದ್ರೆ ಫ್ಲೈಟ್ ಒಳಗೆ ಹೋಗೋದಕ್ಕೆ ಹತ್ಕೊಂಡು ಅದು ಸ್ಕೈ ವಾಕ್ ತರ ಇರುತ್ತೆ. ಅದು ಹತ್ಕೊಂಡು ಅಂದ್ರೆ ಅದು ಲ್ಯಾಡರ್ ಅಷ್ಟೇನೆ. ಅದೊಂಥರ ಅದು ಏರೋಪ್ಲೇನ್ ಒಳಗೆ ಎಂಟ್ರಿ ಆಗ್ತದೆ, ಮತ್ತೆ ಲ್ಯಾಡರ್ ತೆಗೆದ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಏರಿಸಬಲ್ಲ ಒಂದು ಯೋಗ ಪದ್ಧತಿ ಅಷ್ಟೇ. ಅದೇ ಕರ್ಕೊಂಡು ಹೋಗಲ್ಲ ನಮ್ಮನ್ನ. ಲ್ಯಾಡರ್ ಕರ್ಕೊಂಡು ಹೋಗುತ್ತಾ ಅಮೆರಿಕಕ್ಕೆ? ಇಲ್ಲ, ಕರ್ಕೊಂಡು ಹೋಗಲ್ಲ. ಬರೀ ನಿಮ್ಮನ್ನ ಏರೋಪ್ಲೇನ್ ಹತ್ಸಕ್ ಮಾತ್ರ. ಓಕೆ, ನೋಡಿದಿರಲ್ಲ ಅದು? ಹ, ಅಷ್ಟೇ. ಬಟ್ ಕರ್ಕೊಂಡು ಹೋಗೋದು ಯಾರು? ಪ್ಲೇನ್, ಲ್ಯಾಡರ್ ಅಲ್ಲಿ. ನಾವು ಲ್ಯಾಡರೇ ಹತ್ಲಿಲ್ಲ ಅಂದ್ರೆ ಅಲ್ಲೇ ಇರ್ತೀವಿ ನಾವು. ರಿಸೆಪ್ಷನ್ ಹಾಲೇ ವೇಟ್ ಮಾಡ್ಕೊಂಡು ಕೂತಿರ್ತೀವಿ ನಾವು. ಎಷ್ಟು ವರ್ಷ? ಜೀವನ ಪೂರ್ತಿ ವೇಟ್ ಮಾಡ್ತೀವಿ. ಮಾಡಂಗಿದ್ರೆ ಅಲ್ಲೇ ಇರ್ತೀವಿ. ಏನು ಅವ್ರು ಕೊಡಲ್ಲ. ಅದರಿಂದ ಫಸ್ಟ್ ನಾವು ಲ್ಯಾಡರ್ ಹತ್ತಬೇಕು. ಲ್ಯಾಡರ್ ಯಾವ್ದೊಂದು ಗೊತ್ತಿರ್ಬೇಕು ನಮ್ಗೆ, ಹೌದಲ್ವ? ಈಗ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು, ಡೊಮೆಸ್ಟಿಕ್ ಪ್ಲೇನ್. ನಮ್ಮ ಏರ್ಪೋರ್ಟ್ ಬರ್ತೀರಾ, ಏನು ಗೊತ್ತಿಲ್ಲ, ಯಾವ ಗೇಟ್ ಎಂಟ್ರಿ ಗೊತ್ತಿಲ್ಲ, ಯಾವ ಲ್ಯಾಡರ್ ಹತ್ಬೇಕು ಗೊತ್ತಿಲ್ಲ, ಯಾವ ಫ್ಲೈಟ್ ನಂಬರ್ ಗೊತ್ತಿಲ್ಲ. ಎಲ್ಲೋ ಹೋಗೋ ಫ್ಲೈಟ್ ಹತ್ತಕ್ಕಾಗಲ್ಲ ನಾವು. ಡೆಲ್ಲಿಗೆ ಹೋಗ್ಬೇಕು, ಬಾಂಬೆಗೆ ಹೋಗೋ ಫ್ಲೈಟ್ ಹತ್ಬಿಟ್ರೆ ಹೇಗ್ ಮಾಡ್ಬೇಕು? ಕಷ್ಟ ಆಗುತ್ತೆ. ಸೊ ಹಾಗೆ ಎಲ್ಲ ಗೊತ್ತಿದ್ರೆ ಮಾತ್ರ ನಾವು ಇದು ನನ್ನ ಫ್ಲೈಟ್, ಓಕೆ, ಏರ್ ಇಂಡಿಯಾ ಫ್ಲೈಟ್ ನಂಬರ್ ಡ್ಯಾಶ್ ಡ್ಯಾಶ್ ಡ್ಯಾಶ್, ಈ ಲ್ಯಾಡರ್ ಹತ್ಬೇಕು. ಲ್ಯಾಡರ್ ಏರೋಪ್ಲೇನ್ ಹತ್ರ ಹೋಗುತ್ತೆ. ಅಲ್ಲಿ ನನ್ನ ಸೀಟ್ ರಿಸರ್ವ್ ಆಗಿರುತ್ತೆ, ಅಲ್ಲಿ ಕೂತ್ಕೋಬೇಕು ಅಷ್ಟೇ. ಅಲ್ಲಿ ಡ್ರೈವಿಂಗ್ ಎಲ್ಲ ಮಾಡಕ್ ಬರಬಾರ್ದು, ಅಲ್ಲಿ ಪೈಲಟ್ ಇರ್ತಾನೆ ಮಾಡ್ಕೊಂಡು. ಸೊ ನಮ್ಗೆ ಬೇಸಿಕ್ ನಾಲೆಡ್ಜ್ ಗೊತ್ತಿಲ್ಲ ಅಂದ್ರೆ ನಾವು ಯಾವ ಲ್ಯಾಡರ್ ಹತ್ತೀವಿ, ಎಲ್ಲಿ ಹೋಗ್ತೀವಿ? ನಾಶ ಆಗ್ಬಿಡ್ತೀವಿ. ಅದಕ್ಕೆ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯು ಎಲ್ಲ ಯೋಗಗಳಲ್ಲಿ ಅತ್ಯುತ್ತಮವಾದದ್ದು ಎಂದು 6ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದೆ. ಮನಸ್ಸನ್ನ ಕೃಷ್ಣನಲ್ಲಿ ಕೇಂದ್ರೀಕರಿಸಿದರೆ ಮನುಷ್ಯನು ಪರಮ ಸತ್ಯವನ್ನ ಸಂಪೂರ್ಣವಾಗಿ ಅರಿತುಕೊಳ್ಳಬಲ್ಲ, ಇಲ್ಲವಾದರೆ ಅರಿತುಕೊಳ್ಳಲಾರ. ಅದಕ್ಕೆ ಕೃಷ್ಣ ಫಸ್ಟ್ ಹೇಳ್ತಾನೆ, ಮಯ್ಯಾಸಕ್ತ ಮನಪಾರ್ಥ ಯೋಗಂ ಇಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿ ತಚ್ಛೃಣು. ಯಾಕಂದ್ರೆ ಭಗವಂತನ 3 ಹಂತದಲ್ಲಿ ನಾವು ಸಾಕ್ಷಾತ್ಕಾರ ಮಾಡಬಹುದು. ಮೊದಲನೇ ಹಂತ ಬ್ರಹ್ಮನ್, ಅಂದ್ರೆ ಭಗವಂತನ ನಿರಾಕಾರ. ನಾವ್ ಹೇಳ್ತೀವಲ್ಲ, ಭಗವಂತ ನಿರಾಕಾರ, ಅವನಿಗೆ ಆಕಾರ ಇಲ್ಲ, ಹಾಗೆ ಹೀಗೆ, ಶೂನ್ಯವಾದಿ, ಸೊನ್ನೆ. ಭಗವಂತ ಸೊನ್ನೆ ಅಂತೆ, ಶೂನ್ಯವಾದಿ, ಸೊನ್ನೆ ಭಗವಂತ. ಎಲ್ಲ ಇಲ್ಲಿಂದನೋ ಬಂದ್ವಿ, ನಾವ್ ಎಲ್ಲಿಂದನೋ ಲೀನ್ ಆಗ್ಬಿಡ್ತೀವಿ. ನಾವು ಬಿಗ್ ಬ್ಯಾಂಗ್, ಬಿಗ್ ಬ್ಯಾಂಗ್ ಅಲ್ಲಿ ಸೃಷ್ಟಿ ಆಯ್ತು ಎಲ್ಲ. ಕೃಷ್ಣ ಹೇಳಿದ, ಅವ್ನು ಬಿಗ್ ಬ್ಯಾಂಗ್ ಅಲ್ಲಿ ಸೃಷ್ಟಿ ಆಗ್ಬಿಟ್ಟೆ ನಾನು ಅಂತ. ಮಯಾ ತತಮಿದಂ ಜಗತ್ ಸರ್ವ ಮಯಾ ತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ, ಮಯಾ ತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ವಸ್ತುತಃ. ಯಾರು ಇವರೆಲ್ಲ ನಿರಾಕಾರವಾದಿಗಳು, ಇವರೆಲ್ಲ ಜಾಡಿಸ್ಬೇಕು. ಅದಕ್ಕೆ ಪ್ರಭುಪಾದರು ಪ್ರಣಾಮ ಅಂತ ಹೇಳ್ತಿದ್ರು, ನಿರ್ವಿಕಾರಿ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ನಿರ್ವಿಕಾರಿ, ಕೃಷ್ಣನಿಗೆ ರೂಪ ಇಲ್ಲ ರೀ, ಕೃಷ್ಣನ ಆಕಾರನೇ ಇಲ್ಲ, ಅದು ಮಾಯೆ, ಭ್ರಮೆ. ಯಾರೋ ಆರ್ಟಿಸ್ಟ್ ಯೋಚನೆ ಮಾಡಿ ಹಿಂಗ್ ಬರೆದ್ರೆ ಚೆನ್ನಾಗಿರುತ್ತೆ, ಕೃಷ್ಣಿಗೆ ಬ್ಲೂ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಏನೇನೋ ಇಟ್ರೆ ಚೆನ್ನಾಗಿರುತ್ತೆ, ನವಿಲುಗರಿ ಇಟ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಬರ್ದಿರೋದಲ್ಲ ಅದು. ಕೃಷ್ಣನ ರೂಪ ಇರೋದೇ ಹಾಗೆ. ನೀವು ನೋಡಿದಿರಾ? ನಾನು ನೋಡಿಲ್ಲ. ನಾನು ನೋಡಿರೋರನ್ನ ನಂಬ್ತೀನಿ, ಬ್ರಹ್ಮದೇವರನ್ನ ನಂಬ್ತೀನಿ,
ಶುಕಮುನಿಗಳನ್ನ ನಂಬ್ತೀನಿ, ನಮಗೆ ಕೃಷ್ಣ ಹೀಗಿದೆ ಅಂತ ಗೊತ್ತಾಗುತ್ತೆ. ಎಲ್ಲ ನಾವೇ ನೋಡ್ಬೇಕು ಅಂತ ಏನಿಲ್ಲ. ನೋಡಿರೋರ್ನ ನಂಬಿದ್ರೆ ಸಾಕು. ಅದಕ್ಕೆ ಹೇಳ್ತಾರೆ, ಯಾರು ತಿಳಿದವರು ಇರ್ತಾರಲ್ವಾ, ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಯಾಕೆ ಕೃಷ್ಣ ಹೀಗಿದ್ದಾನೆ? ಯಾರು ನೋಡಿದ್ದಾರೆ? ಬ್ರಹ್ಮ ನೋಡಿದ್ದಾರೆ. ಬ್ರಹ್ಮ ನೋಡಿದರೆ ಹೇಗೆ ನೋಡಿದ್ರು ಬ್ರಹ್ಮ? ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆಯ, ಭಕ್ತಿಯಿಂದ ಅವ್ರು ಧ್ಯಾನ ಮಾಡಿದ್ರು, ಕೃಷ್ಣ ಕಾಣಿಸ್ದ. ಅವನ ಧಾಮ ಹೇಗಿದೆ? ಓ, ಧಾಮನು ನೋಡಿದ್ದಾರೆ ಬ್ರಹ್ಮದೇವರು. ಕೃಷ್ಣನ ಧಾಮವನ್ನು ನೋಡಿದ್ದಾರೆ. ಹೇಗಿದೆ ಧಾಮ? ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರ ವಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ. ಓ, ಕೃಷ್ಣ ಹೀಗಿದ್ದಾನೆ, ಕೃಷ್ಣನ ಧಾಮ ಹೇಗಿದೆ ಅಂತ ಗೊತ್ತಾಯ್ತು. ಬ್ರಹ್ಮದೇವರು ಸುಮ್ಮನೆ ಅದನ್ನ ಉಚ್ಚಾರ ಮಾಡ್ಲಿಲ್ಲ, ನೋಡ್ಬಿಟ್ಟು ಉಚ್ಚಾರ ಮಾಡಿಲ್ಲ. ಅದು ಚಿಂತಾಮಣಿ ಪ್ರಕಾರ ಭಗವಂತ ತೋರಿಸ್ತಾನೆ ಎಲ್ಲರೂ. ಶುದ್ಧ ಭಕ್ತರಿಗೆ ತೇನೇ ಬ್ರಹ್ಮ ಹೃದಯ ಆದಿಕವಯ ಮುಖ್ಯಂತಿ ಯತ್ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಕುಹಕ ಇಲ್ಲ ಅಲ್ಲಿ, ಕೃಷ್ಣನಲ್ಲಿ ಜೊಳ್ಳು ಇಲ್ಲ, ಕೃಷ್ಣನಲ್ಲಿ ಪೊಳ್ಳು ಇಲ್ಲ, ಅಂತೆ ಕಂತೆ ಇಲ್ಲ, ಅವನು ಪರಮ ಸತ್ಯ. ಸೊ ಬ್ರಹ್ಮನ್ ಅಂತ ಆಯ್ತು, ಆಮೇಲೆ ಪರಮಾತ್ಮ ಅಂತ ಅವನೇ ಇಲ್ಲಿ ಕ್ಷೀರದಕ್ಷ ವಿಷ್ಣು ಆಗಿರೋದು. ಆ ಪರಮಾತ್ಮನ ನಾವು ಧ್ಯಾನದಲ್ಲಿ ಸಾಕ್ಷಾತ್ಕರಿಸಬೇಕು. ಧ್ಯಾನ ಅಂದ್ರೆ ಭಗವಂತನ ಕುರಿತು ಧ್ಯಾನ, ಇನ್ಯಾವುದೋ ನಿರಾಕಾರ ಕುರಿತು ಧ್ಯಾನ ಮಾಡದೆ ಬರೋದಿಲ್ಲ. ಧ್ರುವ ಮಹಾರಾಜ ಧ್ಯಾನ ಮಾಡ್ತಾ ಇದ್ದ, 6 ತಿಂಗಳು ಧ್ಯಾನ ಮಾಡ್ದ. ಮೊದಲನೇ ತಿಂಗಳು ದಿನ ಬಿಟ್ಟು ದಿನ ಊಟ ತಗೊಳ್ಳೋದು, 1 ವಾರಕ್ಕೆ ಒಂದ್ಸಲ ತಗೊಳ್ಳೋದು, 15 ದಿನಕ್ಕೆ ಒಂದ್ಸಲ ತಗೊಂಡ, ಬಿಟ್ಟ. ಬರೀ ನೀರು ಕುಡಿತಾ ತಪಸ್ ಮಾಡ್ದ, ಅದು ಬಿಟ್ಟ. ಒಣಗಿರೋ ಎಲೆ ತಿನ್ಕೊಂಡು ತಪಸ್ ಮಾಡ್ತಾ ಇದ್ದ, ಅದು ಬಿಟ್ಟ. ಬರೀ ಗಾಳಿ ಕುಡ್ಕೊಂಡು ಗಾಳಿ ಸೇವನೆ ಮಾಡೋದು ಬಿಟ್ಟ. ಆಗ ದೇವತೆಗಳ ಲೋಕ ಎಲ್ಲ ಗಡ 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 ನಡಗೋಯ್ತು. ಏನೋ ಆಗ್ತಾ ಇದೆ ಸ್ವಾಮಿ, ಎಲ್ಲ ಹೋಗ್ತಾರೆ ಬ್ರಹ್ಮದೇವರ ಹತ್ರ ದೇವತೆಗಳೆಲ್ಲ. ಸ್ವಾಮಿ ಏನೋ ಆಗ್ತಾ ಇದೆ, ಉಸಿರು ಕಟ್ಟಂಗ ಆಗ್ತಾ ಇದೆ. ದೇವತೆಗಳ ಉಸಿರು ಕಡುತ್ತೆ ಗೊತ್ತಾ? ವಾಯುದೇವನಿಗೆ ಉಸಿರು ಕಟ್ತಾ ಇದೆ. ಓ ಬ್ರಹ್ಮದೇವ ಉಸಿರು ಕಟ್ತಾ ಇದೆ ನನಗೆ. ಯಾಕೆ? ಅಲ್ಲಿ ಒಂದು ಹುಡುಗ ಒಂಟಿ ಕಾಲಲ್ಲಿ ನಿಂತು ಹೆಬ್ಬೆರಳಿನಲ್ಲಿ ಮಾತ್ರ ಭೂಮಿನ ತಪಸ್ ಮಾಡ್ತಾ ಇದ್ದಾನೆ. ಯಾಕೆ? ನಾವು ಭಗವಂತನ ಕಾಣಬೇಕು ಅಂತ. ಹೀಗೆ ಹೇಳುದು, ಭಗವಂತನ ಕಾಣಬೇಕು ಅನ್ನೋ ಉತ್ಕಟ ಇಚ್ಛೆ ಯಾರಲ್ಲಿ ಇರುತ್ತೆ ಅವರಿಗೆ ದೇವತೆಗಳು ಕೂಡ ಶರಣಾಗತಿ ಆಗ್ಬಿಡ್ತಾರೆ. ಓ ದಯವಿಟ್ಟು ಈ ತಪಸ್ಸು ನಿಲ್ಸಿ, ಬ್ರಹ್ಮದೇವರೇ ಉಸಿರು ಕಟ್ತಾ ಇದೆ. ಬ್ರಹ್ಮದೇವರು ಹೋಗ್ತಾರೆ, ಅವಾಗ ಧ್ಯಾನ ಮಾಡ್ತಾರೆ. ಓ ಭಗವಂತ ಏನ್ ಮಾಡ್ತೀಯ ಇವಾಗ, ನೀನೇ ದೇವತೆಗಳನ್ನ ಕಾಪಾಡಬೇಕಾಗಿರೋದು ನೀನೇ. ಆಗ ಚತುರ್ಭುಜನಾಗಿ ಭಗವಂತ ತನ್ನ ನಾರಾಯಣ ರೂಪದಲ್ಲಿ ಧ್ರುವ ಮಹಾರಾಜ ಒಳಗಡೆ ಏನ್ ಕನ್ಸು ಕಾಣ್ತಾ ಇದ್ದ ಅಂದ್ರೆ, ಸಾರಿ ಧ್ಯಾನ ಮಾಡ್ತಾ ಇದ್ದ, ಆ ಧ್ಯಾನ ರೂಪವೇ ಮುಂದ್ಗಡೆ ಕಾಣಿಸುತ್ತೆ. ಧ್ಯಾನ ಮಾಡ್ಬೇಕು. ಯಾರನ್ನ ಕುರಿತು ಧ್ಯಾನ ಮಾಡ್ಬೇಕು? ಭಗವಂತನ ಕುರಿತು ಧ್ಯಾನ ಮಾಡ್ಬೇಕು. ಯಾವುದೋ ನಿರಾಕಾರ ಜ್ಯೋತಿನ ಕುರಿತು ಧ್ಯಾನ ಮಾಡಿ ಭಗವಂತ ಏನ್ ಸಾಕ್ಷಾತ್ಕಾರ ಮಾಡ್ಕೊಳ್ತೀವಿ? ಇದು ಪರಮಾತ್ಮ ಸಾಕ್ಷಾತ್ಕಾರ. ಎಲ್ಲಿವರೆಗೂ ನಮ್ಗೆ ಪರಮಾತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ, ಮತ್ತೆ ಭಗವಂತ ನಮ್ಗೆ ಕಾಣಿಸೋದೇ ಇಲ್ಲ. ಕೃಷ್ಣ ಅಷ್ಟೇ ಫೋಟೋದಲ್ಲಿ ನೋಡ್ಕೊಂಡಿರ್ಬೇಕು. ಅದೇ ಭಾಗ್ಯ. ನಮ್ಗೆ ಫೋಟೋದಲ್ಲಾದ್ರೂ ಕಾಣಿಸ್ತಾನೆ ಕೃಷ್ಣ, ಆ ರೂಪದಲ್ಲಾದ್ರೂ ಕಾಣಿಸ್ತದೆ. ನೋಡಿ ಫೋಟೋನು ಅಷ್ಟೇನೆ. ಭಾಗವತನ ಹೇಳ್ತಾರೆ 8 ವಿಧದಲ್ಲಿ ಕೃಷ್ಣನನ್ನ ನಾವು ಸ್ಮರಣೆ ಮಾಡಬಹುದು. ಎಲ್ಲ ಜ್ಞಾನನೇ, ಎಲ್ಲ ರಹಸ್ಯ ಜ್ಞಾನ. ಯಥಾ ಜ್ಞಾಸಿ ತಚ್ಛೃಣು. ಹಾಗೆ ಭಗವಂತನನ್ನ 3 ಹಂತದಲ್ಲಿ ನಾವು ಸಾಕ್ಷಾತ್ಕಾರ ಮಾಡ್ಕೋಬಹುದು. ಬ್ರಹ್ಮನ್ ಅಂತ, ಪರಮಾತ್ಮ ಅಂತ, ಮತ್ತೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ. ಹಾಗೆ ಮೊದಲನೇ ಶ್ಲೋಕದ ಅರ್ಥ ಆಗಿದೆ, ಇಷ್ಟೊತ್ತು ಹೇಳಿದ್ದು ಅದೇನು? ಸಂಶಯಂ ಸಮಗ್ರಂ ಮಾಂ. ಎಲ್ಲದು ಎಕ್ಸಾಂಪಲ್ ಕೊಟ್ಟು ಹೇಳ್ತದೆ ನೋಡಿ. ಭಗವಂತನ ಜ್ಞಾನವನ್ನ ಹೇಗೆಲ್ಲ ನಾವು ಅರ್ಥ ಮಾಡ್ಕೋಬಹುದು, ಯಾವ್ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಅಂತ. ಆದ್ರೆ ಅಷ್ಟು ಸುಲಭವಾಗಿ ಅದು ಅರ್ಥನೂ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ ಕಾರಣ ಎಷ್ಟು? ನಾವಿನ್ನೂ ಭೌತಿಕ ನೆಲೆಗಿದ್ದೀವಿ. ನನ್ನ ದೇಹ, ಇದು ದೇಹ, ದೇಹ ದೇಹ. ಈ ದೇಹಕ್ಕೋಸ್ಕರ ನಾವು ಕಷ್ಟಪಡ್ತಾ ಇದ್ದೀವಿ, ಈ ದೇಹನ ಉಳಿಸ್ಕೋಬೇಕು ಅಂತ ಕಷ್ಟಪಡ್ತಾ ಇದ್ದೀವಿ. ಬಟ್ ದೇಹ ಉಳಿಯೋದಿಲ್ಲ. ನಾ ಸತೋ ವಿದ್ಯತೆ ಭಾವೋ ನಾ ಅಭಾವೋ ವಿದ್ಯತೆ ಸತಃ. ಭಾವ ಅಭಾವ, ಸತ್ ಅಸತ್. ಸತ್ ಯಾವತ್ತೂ ಕೂಡ ಅದು ಶಾಶ್ವತವಾಗಿರುತ್ತೆ. ಸತ್ ಯಾವಾಗಲೂ ಶಾಶ್ವತವಾಗಿರುತ್ತೆ. ಆದ್ರೆ ಅದು ಅನುಭವ ಬರೋದಿಲ್ಲ ನಮ್ಗೆ. ಜೀವ ಶಾಶ್ವತವಾಗಿರ್ತಾನೆ, ಆದ್ರೆ ಅನುಭವ ಬರ್ತಾ ಇಲ್ಲ ನಮ್ಗೆ. ನಾಭಾವೋ ವಿದ್ಯತೆ ಸತಃ. ಅಸತ್ ವಸ್ತು ದೇಹ ಇದು ಶಾಶ್ವತ ಅಲ್ಲ, ಇದು ಅಸತ್ ವಸ್ತು, ಜಡ ವಸ್ತು. ಬಟ್ ಶಾಶ್ವತ ಇರೋದಿಲ್ಲ. ಯಾವ್ದು ಶಾಶ್ವತ ಇರುತ್ತೆ ಅದು ಕಣ್ಣು ಕಾಣಿಸೋದಿಲ್ಲ, ಯಾವ್ದು ಶಾಶ್ವತ ಇರೋದಿಲ್ಲ ಅದು ಕಣ್ಣು ಕಾಣಿಸ್ತಾ ಇರುತ್ತೆ. ಈಗ ನಾವು ಆ ಭ್ರಮೆನ್ ಮುಳುಗೋಗಿದ್ದೀವಿ.
ಅದಕ್ಕೆ ನಮಗೆ ಕೃಷ್ಣ ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊಳ್ಳೋ ಮನಸ್ಸೇ ಇಲ್ವಲ್ಲ ನಮ್ಗೆ, ಯಾಕಂದ್ರೆ ಇದು ಭೌತಿಕ ಮನಸ್ಸು, ಭೌತಿಕ ಬುದ್ಧಿ, ಭೌತಿಕ ಮನಸ್ಸು. ಕೃಷ್ಣ ಅರ್ಥ ಮಾಡ್ಕೋಬೇಕು ಅಂತ ನಮ್ಗೆ ಅನಿಸ್ತಾ ಇಲ್ಲ. ಅವಾಗ ಏನಾಗುತ್ತೆ, ನಾವು ಪತಿತರಾಗ್ತೀವಿ. ಅದಕ್ಕೆ ಅಷ್ಟಾಂಗಿಕ ಪದ್ಧತಿ ಮಾಡ್ತೀರಾ, ಅದು ಕಷ್ಟ ಇದೆ. ಕರ್ಮಯೋಗಾಚರಣೆ ಮಾಡ್ತೀರಾ, ಹೋಗಿ ಮೃಗ ಮಹಾರಾಜನ್ ಕೇಳಿ, ಹೇಳ್ತಾನೆ. ಕರ್ಮಯೋಗ, ಕರ್ಮಕಾಂಡ. ಜ್ಞಾನದಲ್ಲಿ ಬರ್ತೀರಾ ಭಗವಂತನ ಹತ್ರಕ್ಕೆ, ಹೋಗಿ ವಿಶ್ವಾಮಿತ್ರ ಹತ್ರ ಹೋಗಿ, ಸೌಬರಿ ಮುನಿ ಹತ್ರ ಹೋಗಿ, ಬ್ರಹ್ಮರ ಹತ್ರ ಹೋಗಿ, ಬ್ರಹ್ಮದೇವರೇ ನಿಮ್ಗೆ 4 ತಲೆಯಿಂದ 4 ವೇದಗಳನ್ನೆಲ್ಲ ಚೆನ್ನಾಗಿ ಅರ್ಥ ಕೊಡ್ತಿದ್ದೀರಾ, ಮತ್ತೆ ಭಗವಂತ ನಿಮ್ಗೆ ಯಾಕೆ ಅರ್ಥ ಆಗಿಲ್ಲ? ಗೋಕುಲದಲ್ಲಿ ಲೀಲೆ ಮಾಡ್ತಾ ಇರೋದು ಕೃಷ್ಣ ಭಗವಂತ ಅಂತ ನಿಮ್ಗೆ ಯಾಕೆ ಅರ್ಥ ಆಗಿಲ್ಲ? ಮತ್ತೆ ಇಷ್ಟೆಲ್ಲ ಜ್ಞಾನ ಪಡ್ಕೊಂಡು ಏನ್ ಪ್ರಯೋಜನ ಆಯ್ತು? ಜ್ಞಾನಕಾಂಡ, ಕರ್ಮಕಾಂಡ, ಜ್ಞಾನಕಾಂಡ, ವಿಷಯದ ಕಾಂಡ. ಅದಕ್ಕೆ ಬಿಡಿ, ಅಷ್ಟಾಂಗ ಬಿಡಿ, ಕರ್ಮಕಾಂಡ ಬಿಡಿ, ಯಾವ ಯಜ್ಞ ತಪ ದಾನ ಧರ್ಮ ಅದೆಲ್ಲ ಬಿಡಿ, ಉಪಾಸನ ಕಾಂಡಕ್ಕೆ ಬನ್ನಿ, ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕರ್ಮವನ್ನು ಮಾಡೋಣ. ಕಲಿಯುಗ ಯುಗ ಧರ್ಮ ಯಾವುದು? ಹರೇ ಕೃಷ್ಣ ಮಂತ್ರ ಜಪ ಮಾಡೋಣ. ಇಲ್ಲಿಂದ ನಾವು ಎಸ್ಕೇಪ್ ಆಗೋಣ. ಸಿಂಪಲ್ ಆಗಿದೆ ಇದು, ಎಷ್ಟು ಸರಳವಾಗಿದೆ ಇದು. ನೀರು ಕುಡಿಯೋದಕ್ಕಿಂತ ಸುಲಭ ಅಲ್ಲ ಅಂತ ಭಕ್ತಿ ಸೇವೆ. ಗೊತ್ತಿಲ್ಲ ನಮ್ಗೆ ಅಷ್ಟೇ. ಅಂದ್ರೆ ಗೊತ್ತಿಲ್ಲ ಅನ್ನೋದೇ ನಮ್ಮ ಕ್ವಾಲಿಫಿಕೇಶನ್ ಆಗ್ಬಾರ್ದು. ಗೊತ್ತಿಲ್ಲ ರೀ ಅದಕ್ಕೆ ಮಾಡ್ತಾ ಇಲ್ಲ ನಾನು ಅಂತ ಹೇಳಬಾರ್ದು. ಗೊತ್ತು ಮಾಡ್ಕೋಬೇಕು, ಹುಡುಕ್ಬೇಕು, ಒದ್ದಾಡ್ಬೇಕು. ಓ ಭಗವದ್ಗೀತೆ ಹೇಳೋರು ಯಾರಾದ್ರೂ ಇದಾರ, ಭಗವದ್ಗೀತೆ ಅರ್ಥ ಹೇಳೋರು ಯಾರಾದ್ರೂ ಇದಾರ? ಬರೀ ಶ್ಲೋಕ ಬಯಟ್ ಮಾಡೋ ಸುಮಾರು ಜನ ಸಿಗ್ತಾರೆ. ಇಲ್ಲದಿರೋ ಹೊಸಕೋಟೆಲ್ ಒಬ್ರು ಮಕ್ಕಳೇ ಎಲ್ಲರೂ ಹುರು ಹೊಡಿಬೇಕು ಚೆನ್ನಾಗಿ. ಅವ್ ಹೇಳ್ತಾರೆ ಅಯ್ಯ ಸಕ್ತಮನ, ಅದು ರಾಗವಾಗಿ ಅಯ್ಯ ಸಕ್ತಮನ ವಾರ್ಥ ಯೋಗಂ ಹೇಳ್ತಾ ಇರ್ತಾರೆ ಹಾಗೆ. ಓಕೆ, ಅದು ಒಳ್ಳೇದೇ, ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಸೊ ಹಾಗೇ ಕಂಟಿನ್ಯೂ ಆಗ್ಬಿಟ್ರೆ ನೋಡಿ, ಈಗ ನಾವು ನಾಳೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಹೊಸಕೋಟೆಯಲ್ಲಿ. 1250 ಜನಕ್ಕೆ ಭಗವದ್ಗೀತೆಯನ್ನ ಮಕ್ಕಳಿಗೆ 5th ಇಂದ 10th ವರೆಗೂ ಮಕ್ಕಳಿಗೆ ಹೇಳಿದ್ವಿ. ಮಕ್ಕಳು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಅದ್ರಲ್ಲಿ 4-5 ಜನ ಮುಸ್ಲಿಂ ಹುಡುಗರು ಟಾಪರ್ಸ್ ಇದ್ದಾರೆ, 95+ ಮುಸ್ಲಿಂ ಹುಡುಗರು. 2 ಕ್ರಿಶ್ಚಿಯನ್ ಮಕ್ಕಳಿದ್ದಾರೆ. 58 ಜನ ಸೆಲೆಕ್ಟ್ ಮಾಡಿದ್ದಾರೆ, ಶಾರ್ಟ್ ಲಿಸ್ಟ್ ಮಾಡಿದೀವಿ. ಅದರಲ್ಲಿ 4 ಮುಸ್ಲಿಮು, 2 ಕ್ರಿಶ್ಚಿಯನ್ ಮಕ್ಕಳಿದ್ದಾರೆ. 5ನೇ ಕ್ಲಾಸ್ ಮಗು ಒಬ್ಬ ಕ್ರಿಶ್ಚಿಯನ್ ಹುಡುಗ, ಮುಸ್ಲಿಂ ಹುಡುಗ 95+ ತಗೊಂಡಿದ್ದಾರೆ ಭಗವದ್ಗೀತೆ. ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಾಳೆ. ಅದಕ್ಕೆ ಯಾರೋ ಒಬ್ರು ಬಂದಿದ್ದಾರೆ, ಒಂದು ಹುಡುಗಿ ಖುಷ್ಬು, 9th ಸ್ಟ್ಯಾಂಡರ್ಡ್ ಹುಡುಗಿ, ತಾಲೂಕ್ ಟಾಪರ್, ಸ್ಕೂಲ್ ಟಾಪರ್ ಬೇರೆ. ಅಂದ್ರೆ 15 ಸ್ಕೂಲಲ್ಲಿ ಪ್ರತಿಯೊಂದು ಸ್ಕೂಲ್ಗೂ 3 ಜನ ಟಾಪರ್ಸ್, ಫಸ್ಟ್ ಸೆಕೆಂಡ್ ಥರ್ಡ್. ಸೊ ಇಡೀ ತಾಲೂಕಿಗೆ, ಹೊಸಕೋಟೆ ತಾಲೂಕಿಗೆ ಟಾಪರ್ ಅವರು. ನಾವು ಇಡೀ ತಾಲೂಕಲ್ಲಿ ಮಾಡಿಲ್ಲ, ನಾವು ಹೊಸಕೋಟೆ ಸಿಟಿಯಲ್ಲಿ ಮಾತ್ರ ಮಾಡಿದ್ದು ಅಷ್ಟೇ. ಏನಕ್ಕೆ ಬಂತು ಟಾಪಿಕ್ ಇದು? ಓಕೆ, ಸೊ ಭಗವದ್ಗೀತೆ ಜ್ಞಾನ ಯಾಕೆ ನಮ್ಗೆ ಅರ್ಥ ಆಗ್ತಾ? ಓಕೆ, ಬರೀ ಶ್ಲೋಕ ಉರು ಹೊಡಿಯೋದು ಅಷ್ಟೇ ಅಲ್ಲ. ಶ್ಲೋಕ ಉರು ನಾವು ಹೊಡ್ತಿದ್ವಿ. ಶ್ಲೋಕ ರಿಪೀಟ್ ಮಾಡು, ತಪ್ಪಾಗಿ ಹೇಳಿದೆ ಅದು. ತದ್ಬುದ್ಧಯ ಸದಾತ್ಮಾನ ಸನ್ನಿಷ್ಠ ಸತ್ಪರಾಯಣ. ಯಾಕೆ ಬಿಡ್ತಾ ಇದೆಯಾ ಅಲ್ಲಿ ಅಂತ ಕೇಳೋರು. ಅದು ತಿರುಗ್ತಾರೆ ನಾಳೆಗೆ ನಮಗೆ. ತದ್ಬುದ್ಧಯ ತದಾತ್ಮಾನ ತನ್ನಿಷ್ಠ ಸತ್ಪರಾಯಣ ಹೇಳ್ಬೇಕು. ಅಲ್ಲಿ ಯಾಕೆ ಮಿಸ್ ಮಾಡ್ತಾ ಇದೆ ಅಂತಕ್ಕೋ, ಭಗವದ್ಗೀತೆ ತುಂಬಾ ಕಷ್ಟ ಇದೆಯಪ್ಪ ಅಂತ ಅನ್ಕೋತಿದ್ವಿ. ಏನಕ್ಕೆ? ರಿಪೀಟ್ ಮಾಡಕ್ಕೆ. ಊರು ಹೊಡೆಯೋದಲ್ಲ ಭಗವದ್ಗೀತಾ. ಫೋನ್ ಮಾಡ್ತಾರೆ, ಪ್ರಭು ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತೀರಾ? ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ, ವೇಟ್ ಮಾಡಿ. ಪ್ರಭು ಫಸ್ಟ್ ಯಾರು? ನೀವಲ್ಲ, ಪೇರೆಂಟ್ಸ್ ಕೇಳ್ತಾ ಇದ್ದಾರೆ, ಪ್ರಭು ಫಸ್ಟ್ ಯಾರು ಪ್ರಭು? ನನ್ನ ರೋಲ್ ನಂಬರ್ ಸ್ವಲ್ಪ ಚೆಕ್ ಮಾಡಿ ಹೇಳಿ ಪ್ರಭು. ಪ್ರೈಸ್ ಯಾವಾಗ ಕೊಡ್ತೀರಾ ಪ್ರಭು? ಜನವರಿ ಎಕ್ಸಾಮ್ ಆಗಿದ್ದು, ಕಂಟೆಸ್ಟ್ ಆಗಿದ್ದು ಫೆಬ್ರವರಿ ಮಾರ್ಚ್ ಎಂಡ್, ಇದ್ಯಾವ್ದು ಏಪ್ರಿಲ್ ಅಲ್ಲ? ಏಪ್ರಿಲ್ ಆಯ್ತು ಪ್ರಭು, ಇನ್ನೂ ಪ್ರೈಸ್ ಕೊಟ್ಟಿಲ್ಲ ನೀವು. ಅರೆ ಪ್ರೈಸ್ಗೋಸ್ಕರ ಎಕ್ಸಾಮ್ ಬರಿಬೇಡಿ ನೀವು, ಪ್ರೈಸ್ಗೋಸ್ಕರ ಎಕ್ಸಾಮ್ ಬರಿಬೇಡಿ. ಓಕೆ, ಹಿಂದೂ ಹಂಗಲ್ಲ, ನಾನು ನಿಮ್ಗೆ ಅಂತ ಹೇಳಿಲ್ಲ. ಪೇರೆಂಟ್ಸ್ ಕೇಳ್ತಾರೆ, ಯಾಕಂದ್ರೆ ಪೇರೆಂಟ್ಸ್ ಮೆಂಟಾಲಿಟಿ ಏನಂದ್ರೆ ನನ್ನ ಮಗು ಕಾಂಪಿಟೇಷನ್ ಫಸ್ಟ್ ಬರಬೇಕು, ಅಲ್ಲಿ ಶೀಲ್ಡ್ ಮೆಡಲ್ ಕೊಡ್ತೀವಿ ಎಲ್ಲರಿಗೂ. ಆ ಮೆಡಲ್ ನ ತಗೊಂಡೋಗಿ ನೇತಾಕ್ಬೇಕು. ಬಂದವ್ರಲ್ಲಿ ಏನ್ರಿ ಮೆಡಲ್ ಅದು? ನಮ್ಮ ಹುಡುಗ ಓದಿದೆ ಕಾಂಟೆಸ್ಟ್ ಅಲ್ಲಿ ಫಸ್ಟ್ ಬಂದಿದ್ದಾನೆ,
ಪ್ರೈಸ್ ತಗೊಂಡಿದ್ದಾನೆ ಅದಷ್ಟೇ. ನೋಡಿ ಎಷ್ಟು ರಹಸ್ಯ ಇದೆ. ಒಂದು ಶ್ಲೋಕ ಮುಂದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ನೋಡಿ. ಯಾಕಂದ್ರೆ ಇದು ಅಲೌಕಿಕ ಜ್ಞಾನ ಇದು. ಕಾಂಪಿಟೇಷನ್ ಅಂದ ತಕ್ಷಣ ರನ್ನಿಂಗ್ ಕಾಂಪಿಟೇಷನ್, ಹೈ ಜಂಪ್ ಕಾಂಪಿಟೇಷನ್, ಮರಕೋತಿ ಕಾಂಪಿಟೇಷನ್ ಜೊತೆಗೆ ಭಗವದ್ಗೀತೆ ಕಾಂಪಿಟೇಷನ್ ಸೇರಿಸ್ಬಿಟ್ಟು ಏನ್ ಮಾಡ್ತೀವಿ ನಾವು, ಎಲ್ಲ ಒಂದೇ. ನಮ್ಮ ಹುಡುಗ ನೋಡಿ ರನ್ನಿಂಗ್ ಅಲ್ಲಿ ಫಸ್ಟ್ ಬಂದಿದ್ದಾನೆ, ಅಲ್ಲಿ ಕಪ್ಪೆ ಓಟದಲ್ಲಿ ಫಸ್ಟ್ ಬಂದಿದ್ದಾನೆ, ಇನ್ನೇನು ಮರಕೋತಿ ಆಟದಲ್ಲಿ ಫಸ್ಟ್ ಬಂದಿದ್ದಾನೆ, ಭಗವದ್ಗೀತೆಯಲ್ಲೂ ಫಸ್ಟ್ ಬಂದಿದ್ದಾನೆ ಅಂತ ತೋರ್ಸಕ್ಕೋಸ್ಕರ ಅಲ್ಲ. ಭಗವದ್ಗೀತಾ ಅಲೌಕಿಕ ಜ್ಞಾನ, ಅಲೌಕಿಕ ಜ್ಞಾನ, ದಿವ್ಯ ಜ್ಞಾನ. ನಾವು ಅದನ್ನ ಡೌನ್ ಗ್ರೇಡ್ ಮಾಡಬಾರ್ದು. ಭಗವದ್ಗೀತೆ ಉರು ಹೊಡಿಬೇಕು, ಸರಿ, ಉರು ಹೊಡೆದ್ರೆ ನಮಗೆ ಈಗ ನೋಡಿ ಶ್ಲೋಕ ಅಲ್ಲಲ್ಲಿ ಪಟ ಪಟ ಬರ್ತಾ ಇರುತ್ತೆ, ಉರು ಹೊಡೆದಿದ್ದಕ್ಕೆ ಬರ್ತಾ ಇದೆ. ಇವಾಗ ಅದ್ರ ಅರ್ಥ ತಿಳ್ಕೋಬೇಕಲ್ಲ. ನಾವು ಫಸ್ಟ್ ಮಾಡಿದ ಕೆಲಸನೇ ಅಷ್ಟು, ಉರು ಹೊಡೆದು ತದ್ಬುದ್ಧಯಾ ತದಾತ್ಮಾನ ಕನಿಷ್ಠ ತತ್ಪರಾಯಣ ಗಚ್ಚಂತಿ ಪುನರಾವೃತ್ತಿ ಜ್ಞಾನ ಇರುವುದು ತತ್ವಶಃ. ಹಾ ಇವಾಗ ರೈಟ್, ಇವಾಗ ಕರೆಕ್ಟ್. ಓಕೆ, ನನ್ ಮೇಷ್ಟ್ರು ಹಂಗೆ ಹೇಳ್ಕೊಡೋದು, ಭಗವದ್ಗೀತೆ ಮೇಷ್ಟ್ರು. ಸ್ವಾಮಿ ಏನ್ ಅದಕ್ಕೆ ಉತ್ತರ, ಆನ್ಸರ್, ಅದಕ್ಕೆ ಅರ್ಥ ಗೊತ್ತಾಗಲ್ಲ, ನೀವು ಶ್ಲೋಕ ಓದಿ ಸಾಕು ಅಂತ ಹೇಳಿ ನಮ್ಮನ್ನ ಹಾಗೆ ಬಿಟ್ರು. ಅರ್ಥ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ ನಮ್ಗೆ. ಭಗವದ್ಗೀತೆ ಅರ್ಥ ತಿಳ್ಕೋಬೇಕು, ಏನಿದೆ ಅರ್ಥ, ಯಾಕೆ ಕೃಷ್ಣ ಹೇಳ್ತಾನೆ. ಕೃಷ್ಣ ಹೇಳಿದ ಗೊತ್ತಾ, ತದ್ಬುದ್ಧಯ ತದಾತ್ಮಾನಃ ತನ್ನಿಷ್ಠ ತತ್ಪರಾಯಣ. ನಿನ್ನ ಬುದ್ಧಿ, ನಿನ್ನ ಮನಸ್ಸು, ನಿನ್ನ ನಿಷ್ಠೆಯನ್ನ ನನ್ನಲ್ಲಿ ಅರ್ಪಿಸು, ನೀನ್ ನನ್ನಲ್ಲಿ ಪರಾಯಣನಾಗು. ಅವಾಗ ಏನಾಗುತ್ತೆ, ಗಚ್ಚಂತಿ ಹೋಗ್ತೀಯಾ ಎಲ್ಲಿಗೆ, ಪುನರಾವೃತ್ತಿಂ. ಈ ಭೌತಿಕ ಜಗತ್ತು ಆವೃತ್ತಿ, ಮತ್ತೆ ರಿಪೀಟ್ ಆಗುತ್ತೆ, ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಆದ್ರೆ ಪುನರಾವೃತ್ತಿಂ, ನಾವು ಎಲ್ಲಿಗೆ ಹೋಗ್ತೀವಿ, ಯಾವ ಜಾಗ, ಎಲ್ಲಿಗೋದ್ರೆ ಮತ್ತೆ ವಾಪಸ್ ಬರೋದಿಲ್ವೋ, ನಾವು ರಿಪೀಟ್ ಆಗೋದಿಲ್ವೋ. ಗಚ್ಚಂತಿ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಹ. ಇದು ಜ್ಞಾನ ನಿರ್ಧೂತ ಕಲ್ಮಷಾಹ, ಇದು ನಿರ್ಧೂತ ಕಲ್ಮಷಃ. ಇಲ್ಲಿ ಯಾವ ಕಲ್ಮಶವೂ ಇಲ್ಲದಂತಹ ಪರಿಪೂರ್ಣ ಜ್ಞಾನ ಇದು. ನಾನು ಎಲ್ಲಾ ಪೇರೆಂಟ್ಸ್ಗಳು ಕೇಳ್ಕೊಳ್ಳೋದು, ರಿಕ್ವೆಸ್ಟ್ ಮಾಡೋದಷ್ಟೇನೆ, ನಿಮ್ಮ ಮಕ್ಕಳಿಗೆ ಭಗವದ್ಗೀತೆ ಶ್ಲೋಕವನ್ನು ಹೇಳಿಕೊಡಿ, ಅಟ್ಲೀಸ್ಟ್ ಬೈಹರ್ಟ್ ಮಾಡಿಸಿ, ಬರ್ಸಿ, ಆದ್ರೆ ಅರ್ಥ ಸಹಿತ ಹೇಳಿ. ನೋಡಿ ನೋಡು, ಕೃಷ್ಣ ದೇವೋತ್ತಮ ಪರಮ ಪುರುಷ, ಕೃಷ್ಣನ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಅಟ್ಲೀಸ್ಟ್ ಕೃಷ್ಣನ ಬಗ್ಗೆ ನಾವು ಶ್ರವಣ ಮಾಡ್ಬೇಕು, ಕೃಷ್ಣನ ಕಥೆಯನ್ನು ಕೇಳಬೇಕು. ಸೊ ಇದು ಪೇರೆಂಟ್ಸ್ಗೆ ನಾವು ಕೊಡೋ ಹೋಮ್ವರ್ಕ್, ಇನ್ಕ್ಲೂಡಿಂಗ್ ಟೀಚರ್ಸ್. ಹೇಳ್ದಲ್ಲ, ನಾನ್ ಇನ್ಮೇಲೆ ಸ್ಕೂಲ್ಗೆ ಹೋದ್ರೆ ಸ್ಕೂಲ್ ಮಕ್ಳಿಗೆ ಪಾಠ ಮಾಡಬಾರ್ದು. ಸ್ಕೂಲ್ ಮಕ್ಳಿಗೆ ಪಾಠ ಮಾಡೋ ಟೀಚರ್ಸ್ಗೆ ಫಸ್ಟ್ ಪಾಠ ಮಾಡ್ಬೇಕು, ಆಮೇಲೆ ಅವ್ರು ಪಾಠ ಮಾಡ್ತಾರೆ ಮಕ್ಕಳಿಗೆ. ರಹಸ್ಯ ಜ್ಞಾನ ಇದು. ಅದಕ್ಕೆ ನೀವು ಇಲ್ಲಿ ಭಜನ ಎಕ್ಸಾಲ್ಟೆಡ್ ಡಿವೋಟಿಸ್ ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂತ ಭಕ್ತರಿದ್ದಾರೆ. ನಾನು ನಿಮ್ ಮುಂದೆ ಕೇಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಯಾರು ಅಧ್ಯಾತ್ಮದಲ್ಲಿ ಇನ್ನು ಆಗ್ತಾನೆ ಬೆಳೀತಾ ಇರ್ತಾರೆ, ಅದು ಬೀಜ, ಇನ್ನು ಸಸಿ. ಆ ಸಸಿಯನ್ನ ನಾವು ಚೆನ್ನಾಗಿ ಆರೈಕೆ ಮಾಡಬೇಕು, ಅವರಿಗೆ ಪಾಲನೆ ಪೋಷಣೆ ಮಾಡಬೇಕು, ಅವರಿಗೆ ಭಕ್ತರ ಸಂಘವನ್ನ ಸ್ತೋತ್ರ ಮಾಡಬೇಕು. ನೀವು ಈಗ ಸಮ್ಮರ್ ಕ್ಯಾಂಪ್ ಅಲ್ಲಿ ಇಲ್ಲಿ ಹಾಕಿರ್ತಾರೆ, ನಮ್ಮ ಹುಡುಗ ಕರಾಟೆಗೆ ಹೋಗ್ತಾನ್ರಿ, ಚೆನ್ನಾಗಿ ಓದಿಯೋದು ಕಲ್ತ್ಕೊಂಡಿದ್ದಾನೆ, ಬೇಡ. ಬಾಕ್ಸಿಂಗ್ ಹೋಗ್ತಾನೆ ನನ್ನ ಮಗ, ಬಂದ ತಕ್ಷಣ ಮುಖ ಪಂಚ್ ಮಾಡ್ತಾನೆ, ಅದು ಬೇಡ. ಆ ಸಮ್ಮರ್ ಕ್ಯಾಂಪ್ ಬೇಕಾಗೇ ಇಲ್ಲ ನಮಗೆ. ಶೇಷಾದ್ರಿ ಟೆಂಪಲ್ ಅಲ್ಲಿ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದಾರೆ. ಯಾರಿಗೆ ಆಸಕ್ತಿ ಇದೆ ಅಂದ್ರೆ ನೀವು ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು, ಎಲ್ಲ ಇದೆ. ಸೊ ಯಾರಾದ್ರೂ ಭಾನುವಾರ, ನಾಳೆ ಸಂಡೇ ನಾನ್ ಬರೋದಿಲ್ಲ, ನೀವು ಹೋಗಿ ಅಲ್ಲಿ ಡಿವೋಟಿಸ್ ವಿಚಾರಿಸಿ, ಯಾರಾದ್ರೂ ವಿಚಾರಿಸಿ ಅಲ್ಲಿ ಹೇಳ್ತಾರೆ. ಓಕೆ, ಅಕಸ್ಮಾತ್ ನನ್ ಕಾಂಟ್ಯಾಕ್ಟ್ ಗೊತ್ತಿಲ್ಲ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದ್ ವಾರ ಅಲ್ಲಿರಿ, ಮಕ್ಳನ್ನ ಬಿಡಿ ಅಲ್ಲಿ. ಸುಮ್ಮನೆ ನಾವು ಅಲ್ಲಿ ಕಳಿಸ್ತೀವಿ ಇಲ್ಲಿ ಕಳಿಸ್ತೀವಿ, ವ್ಯರ್ಥ, ಅದು ಪ್ರಯೋಜನ ಇಲ್ಲ. ಅಲ್ಲೂ ಫಿಸಿಕಲ್ ಆಕ್ಟಿವಿಟೀಸ್ ಹೇಳ್ಕೊಡ್ತಾರೆ. ಏನ್ ಹಂಗಂತ ಅಲ್ಲೂ ತಕ್ಷಣ ಫಿಲಾಸಫಿ ಓದಬೇಕು ಇಲ್ಲ. ಮಕ್ಳಿಗೆ ಫಿಲಾಸಫಿ ಯಾರು ಹೇಳಲ್ಲ. ಫಿಲಾಸಫಿ ಅರ್ಥ ಆಗೋ ಏಜ್ ಅಲ್ಲಿ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇನ್ನು ಮಕ್ಳಿಗೆಲ್ಲ ಅರ್ಥ ಆಗುತ್ತೆ. ಸೊ ಮಕ್ಕಳಿಗೆ ಆಟದ ಮೂಲಕ ಅವರಿಗೆ ಶ್ಲೋಕಗಳು ಹೇಳ್ಕೊಡ್ತಾ, ಆಟದ ಮೂಲಕ ಭಕ್ತಿ ಹೇಳ್ಕೊಡ್ತಾರಲ್ವಾ. ಇಲ್ಲಿ ಯಾರೋ ಒಬ್ರು ಇದಾರಂತೆ, ದುಡ್ಡು ತಗೊಂಡು ಭಗವದ್ಗೀತೆ ಹೇಳ್ಕೊಡ್ತಾರೆ ಸರ್ ಅಂತ ಬರ್ತಾರೆ, ನಾವು ತಗೋಬೋದು. ಫೀಸ್ ತಗೋತಾರೆ ಸರ್, ತಿಂಗಳಿಗೆ 200-300 ರೂಪಾಯಿ ಫೀಸ್ ತಗೊಂಡು ಭಗವದ್ಗೀತೆ ಹೇಳ್ಕೊಡ್ತಾರೆ. ಹೌದಾ, ನಮ್ಮ ಹತ್ರ ಬನ್ನಿ, ನಾವು ಪ್ರಸಾದ ಕೊಡ್ತೀವಿ ನಿಮಗೆ, ಬನ್ನಿ. ತುಂಬಾ ಪ್ರಸಾದ ತಿನ್ಕೊಂಡೋಗಿ ಫ್ರೀಯಾಗಿ ಭಗವದ್ಗೀತೆ ಹೇಳ್ಕೊಡ್ತೀವಿ, ಬನ್ನಿ. ದುಡ್ಡು ತಗೊಂಡು ಪಾಠ ಮಾಡೋರು ಅವರು ಭಕ್ತರ.
ಬಟ್ ಟೆಂಪಲ್ ಅಲ್ಲಿ ತಗೊಳ್ತಾರೆ, ಯಾಕಂದ್ರೆ ಟೆಂಪಲ್ ರನ್ ಮಾಡ್ಬೇಕಲ್ಲ, ಅದು ಫೀಸ್ ಅಲ್ಲ, ಅದು ಟೆಂಪಲ್ಗೆ ದಾನ, ಸೇವೆ. ಸುಮ್ಮನೆ ಒಂದು ಟೆಂಪಲ್ ರನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ದೊಡ್ಡ ಕಂಪ್ನಿನ ರನ್ ಮಾಡಬಹುದು, ಟೆಂಪಲ್ ರನ್ ಮಾಡೋದು, ಯಾಕಂದ್ರೆ ಯಾವ ಭಕ್ತಿಗೆ ಏನು ತೊಂದರೆ ಆಗ್ಬಾರ್ದಲ್ವಾ ಯಾರಿಗೂ. ಅದಕ್ಕೆ ನಮ್ಗೆ ಮೇಲ್ನೋಟಕ್ಕೆ ನಿಂತ್ಕೊಂಡು ನೋಡಿದಾಗ ಏನು ಗೊತ್ತಾಗಲ್ಲ. ಟೆಂಪಲ್, ಒಂದು ಸಣ್ಣ ಟೆಂಪಲ್ ರನ್ ಮಾಡಕ್ಕೆ ಎಷ್ಟು ರಿಸ್ಕ್ ಇರುತ್ತೆ. ಒಂದು ಸಣ್ಣ ಸೆಂಟರ್ ರನ್ ಮಾಡೋದಕ್ಕೆ, ಟೆಂಪಲ್ ಬಿಡಿ, ವಾರಕ್ಕೊಂದಿನ ನಾವು ಒಂದು ಪ್ರೋಗ್ರಾಮ್ ಮಾಡ್ತೀವಿ ಸಂಡೆ. ಅದೇನು 2 ಅವರ್ಸ್ 3 ಅವರ್ಸ್ ಅಷ್ಟೇ ಮ್ಯಾಕ್ಸಿಮಮ್. 2 ಗಂಟೆ ನಾವು ಪ್ರೋಗ್ರಾಮ್ ಮಾಡೋದಕ್ಕೆ ಕನಿಷ್ಠ ಪಕ್ಷ 4-5 ದಿನ ಪ್ರಿಪೇರ್ ಆಗ್ಬೇಕು. ಅಟ್ಲೀಸ್ಟ್ ಡಿವೋಟೀಸ್ ಕಾಲ್ ಮಾಡ್ಬೇಕು, ಅವ್ರಿಗೆ ಫಾಲೋ ಅಪ್ ಮಾಡ್ಬೇಕು, ಫೀಡ್‌ಬ್ಯಾಕ್ ತಗೋಬೇಕು, ಪ್ರಸಾದಕ್ಕೆ ಅರೇಂಜ್ ಮಾಡ್ಬೇಕು, ಅಲ್ಲಿ ಸೆಂಟರ್ ಕ್ಲೀನ್ ಮಾಡಕ್ಕೆ, ಅವ್ರಿಗೆ ಪ್ರಸಾದ ಬಡಿಸಕ್ಕೆ, ಆಲ್ಟಾರ್ ಡೆಕೋರೇಷನ್ ಮಾಡಕ್ಕೆ, ಹೂ ಕಟ್ಟೋರ್ಗೆ ಹೇಳ್ಬೇಕು. ನಮ್ಗನ್ಸುತ್ತೆ ಸಣ್ಣ ಸಣ್ಣ ಎಲ್ಲ ಸಣ್ಣದು ಅನ್ಸುತ್ತೆ, ಬಟ್ ಫಾಲೋ ಅಪ್ ಮಾಡೋದಿದೆಯಲ್ಲ ಹಾಗೆ. ಹಂಗೆ ಟಾಪಿಕ್ ಅಲ್ಲಿ ನಾನು ನಿಲ್ಬಿಟ್ಟೆ, ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾವು ಕೃಷ್ಣ ಸೇವೆಯಲ್ಲಿ ತೊಡಗಿದಾಗ ಏನಾಗುತ್ತೆ, ನಮ್ಗೆ ಏನೋ ಒಂಥರ ಅದು ಅದರಿಂದ ಆನಂದ, ಅಲೌಕಿಕ ಆನಂದ ಸಿಗುತ್ತೆ. ಸುಸ್ತು ಅನ್ಸಲ್ಲ, ಸ್ಟ್ರೈನ್ ಆಗಲ್ಲ, ಅಯ್ಯೋ ಸಾಕಪ್ಪ ಅಂತ ಅನ್ಸಲ್ಲ, ಸಾಕಪ್ಪ ಒಂದಿನ ಮಾಡ್ಬಿಟ್ಬಿಡೋಣ ಅನ್ನೋದು ಅನ್ಸಲ್ಲ. ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಆಸಕ್ತಿ ಜಾಸ್ತಿ ಬರುತ್ತೆ. ಅದೇ ಕೃಷ್ಣ ಹೇಳಿದೆ ಮಯ್ಯಾಸಕ್ತ, ಅವಾಗ ಕೃಷ್ಣ ಮೇಲೆ ಆಸಕ್ತಿ ಬರುತ್ತೆ, ತಿಳ್ಕೋಬೇಕು ಅನ್ನೋ ಆಸೆ ಬರುತ್ತೆ. ಇದು ಮುಂದೆ ರಹಸ್ಯ ಶ್ಲೋಕ ಇದೆ, ಈ ಒಂದು ಫಸ್ಟ್ ಶ್ಲೋಕಕ್ಕೆ ಅರ್ಥ ಹೇಳ್ತಾ ಇದ್ದೀನಿ ಅಷ್ಟೇ. ಶ್ರೀ ಭಗವಾನ್ ವಾಚ. ಸೆಕೆಂಡ್ ಶ್ಲೋಕ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡ್ತೀನಿ, ಅರ್ಥ ಮಾಡ್ತೀನಿ. ಶ್ಲೋಕ 2. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾನಂ ತೇಹಂ ಸವಿಜ್ಞಾನಂ, ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ, ಹೇಳ್ತೀನಿ, ವಕ್ಷ್ಯಾಮಿ ಅಶೇಷತಃ. ಅಶೇಷತಃ ಅಂದ್ರೆ ಒಂದು ಚೂರು ಬಿಡದಂಗೆ ಹೇಳ್ತೀನಿ. ಬರೀ ಇದು ನಾನು ಇಷ್ಟು ಮಾತ್ರ ಹೇಳಿರ್ತೀನಿ, ನೆಕ್ಸ್ಟ್ ಕ್ಲಾಸ್ ನಾನು ಎಕ್ಸ್ಪ್ಲೇನ್ ಮಾಡಿ. ಶ್ಲೋಕ ನಂಬರ್ 2. ಜ್ಞಾನಂ ತೇಹಂ ಸವಿಜ್ಞಾನಂ, ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಒಂದು ಚೂರು ಬಿಡದಂಗೆ ಎಲ್ಲ ಹೇಳ್ತೀನಿ ಕೇಳಿ. ಏನೆಲ್ಲ ಹೇಳ್ತೀಯ ಕೃಷ್ಣ? ಯಜ್ಞಾತ್ವಾ ಯಾವ್ದು ತಿಳ್ಕೊಂಡ್ರೆ, ನೇಹ ಭೂಯೋನ್ಯತ್ತು ಇಲ್ಲಿ ಯಾವ್ದು ತಿಳ್ಕೊಳ್ಳೋದ್ ಬೇಕಾಗಿಲ್ವೋ ಆ ಜ್ಞಾನವನ್ನ ಹೇಳ್ತೀನಿ. ಹರಿ ಓಂ. 7ನೇ ಚಾಪ್ಟರ್ ನಾವು ಓದ್ಬಿಟ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ ಯಾವ ಡಾಕ್ಟರೇಟು, ಯಾವ PhD, ಯಾವ ಯೂಸ್ಲೆಸ್ ಎಜುಕೇಶನ್ ಬೇಕಾ? ಯಾವ್ದು ಬೇಕಾ? ಕೃಷ್ಣ ಹೇಳ್ತಾರ ಮಾತಿದು, ಯಜ್ಞಾತ್ವಾ ನೇಹ ಭೂಯೋನ್ಯತ್. ಭೂಯ ಅಂದ್ರೆ ಮತ್ತೆ, ಭೂಯ ಅನ್ಯತ್ ಮತ್ತೆ. ಕೃಷ್ಣ ಅದೊಂದು ಹೇಳಿಲ್ವಲ್ಲ ನೀನು, ನೇಹ ಭೂಯ. ಕೃಷ್ಣ ಆ ಟಾಪಿಕ್ ಹೇಳಿಲ್ವಲ್ಲ ನೀನು, ಕೃಷ್ಣ ಇದನ್ನ ಹೇಳಿಲ್ವಲ್ಲ, ನೇಹ ಭೂಯ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಅವಶಿಷ್ಯತೆ ಅಂದ್ರೆ ಅವಶೇಷ ಅಂದ್ರೆ ಉಳಿಕೆ, ಅವಶೇಷ ಶೇಷ ಅಂದ್ರೆ ಉಳಿಕೆ, ಅವಶಿಷ್ಯತೆ ಇನ್ಯಾವುದು ಉಳಿಕೆ ಇಲ್ಲ, ಎಲ್ಲ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಇದು ರಹಸ್ಯ ಜ್ಞಾನ ಅಂತ ಹೇಳೋದು. ಯಾಕೆ ಆಸಕ್ತಿ, ಶನಿವಾರಕ್ಕೆ ತುಂಬಾ ಜನ ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ, ವೀಕೆಂಡ್ ಮೂಡಲ್ಲಿ ಇರ್ತಾರೆ ಅನ್ನೋ ಗೊತ್ತಿಲ್ಲ. ತುಂಬಾ ಜನ ನಿನ್ನೆ 40 ಚಿಲ್ಲರೆ ಇದೆ, 21 ಜನ ಇದ್ದಾರೆ. ಅವ್ರು ನಮಗೂ ಎಂಜಾಯ್ಮೆಂಟ್, ಸುಖ ಬೇಕಲ್ಲ, ನಮಗೂ ಭೌತಿಕ ಸುಖ. ನೀವೇನ್ರಿ, ನೀವು ಯಾವಾಗ್ಲೂ ದಿನಕ್ಕೆ 24 ಗಂಟೆ ಶನಿವಾರ ಭಾನುವಾರ ಯಾವ್ದು ನೋಡಲ್ಲ, ನಮಗ್ ಬೇಕಲ್ವಾ? ಓಕೆ, ಬಟ್ ಅವ್ರಿಗೆ ಈ ಜ್ಞಾನ ಹೆಂಗ್ ಗೊತ್ತಾಗುತ್ತೆ? ಇವಾಗ 1ನೇ ಶ್ಲೋಕದ ಅರ್ಥ ಏನ್ ಗೊತ್ತಾಯ್ತು, ಸೀದಾ 3ನೇ ಶ್ಲೋಕಕ್ಕೆ ಬರ್ತಾರೆ. ಈಗ ರೇಮಂಡ್ಸ್, ರೀಡ್ ಅಂಡ್ ಟೇಲರ್ಸ್, ಪೀಟರ್ ಇಂಗ್ಲೆಂಡ್ ಶರ್ಟ್ಗಳು ಇರ್ತಲ್ಲ, ಸ್ಟಿಚಿಂಗ್ ಆಗ್ತಿರ್ತಾರೆ, ಅದು ಸ್ಟಿಚಿಂಗ್ ಮಾಡೋರು ಗೊತ್ತಿರ್ತದೆ. ಒಂದು ಸ್ಟಿಚ್ ಲ್ಯಾಪ್ಸ್ ಆಗ್ಬಿಡುತ್ತೆ ಅಥವಾ ಓವರ್ ಲ್ಯಾಪ್ ಆಗ್ಬಿಡುತ್ತೆ, ಅದು ರಿಜೆಕ್ಟ್ ಮಾಡ್ತಾರೆ. ಒಂದು ಸ್ಟಿಚ್ ಸ್ಕಿಪ್ ಆಗ್ಬಿಡುತ್ತೆ, ಮಿಷಿನ್ ರನ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಏನಾಗುತ್ತೆ, ಅದು ಸ್ಕಿಪ್ ಆಗುತ್ತೆ, ಅದು ಓವರ್ ಲ್ಯಾಪ್ ಆಗುತ್ತೆ, ಅದು ರಿಜೆಕ್ಟ್ ಮಾಡ್ತಾರೆ. ಪೀಟರ್ ಇಂಗ್ಲೆಂಡ್, ಟೇಕ್ ಇಟ್ ಅವೇ, ರಿಜೆಕ್ಟ್ ಇಟ್, ರಿಜೆಕ್ಟ್ ಪ್ಲೀಸ್. ಯಾಕೆ? ಆ ಸ್ಟಿಚ್ ಆದ್ಮೇಲೆ ಇನ್ನೊಂದು ಸ್ಟಿಚ್ ಬರಬೇಕಿತ್ತು, ಕಂಟಿನ್ಯೂಷನ್, ಅಲ್ಲಿ ಬ್ರೇಕ್ ಆಯ್ತು. ಒಂದು ಸ್ಟಿಚ್ ಬ್ರೇಕ್ ಆಯ್ತು ಅಷ್ಟೇನೆ. ಈಗ ಒಂದು ಶರ್ಟ್ ಅಂದ್ರೆ ಎಷ್ಟು ಸ್ಟಿಚ್ ಇರುತ್ತೆ, ಎಷ್ಟು ನೂಲ್ ಹಾಕುತ್ತೆ, ಎಷ್ಟು ದಾರ, ಒಂದು ಸ್ಟಿಚ್ ಅಲ್ಲಿ ಮಿಸ್ ಆಯ್ತು ಅಂದ್ರೆ ಅದು ರಿಜೆಕ್ಟ್ ಮಾಡ್ತಾರೆ. ಬ್ರೋ 2 ಶ್ಲೋಕ ತಾನೇ ಓದ್ರೆ ಹೋಯ್ತು ಬಿಡಿ, 3ನೇ ಶ್ಲೋಕಕ್ಕೆ ಬರ್ತೀನಿ. ಮನುಷ್ಯಾಣಂ ಸಹಸ್ರೇಷು, 3rd ಶ್ಲೋಕ, ಮನುಷ್ಯಾಣಂ ಸಹಸ್ರೇಷು ಕಶಿದತಿ ಸಿದ್ಧಯೇ. ನೆಕ್ಸ್ಟ್ 4th ಶ್ಲೋಕ, ಭೂಮಿರಾಪೋ ನಳೋ ವಾಯು ಖಂ ಮನೋ ಬುದ್ಧಿರೇವ ಚ.
ಅಪರೇವಿತ ಸ್ವನ್ಯಂ ಧಿಮೇ ಪಿತೃಂ ಪ್ರಾಂ ಜೀವಭೂತ ಭಾವವೇ. ಓ ಕೃಷ್ಣ, ಎರಡು ಸ್ಟಿಚ್ ಮಿಸ್ ಆಗಿದೆಯಲ್ಲ ಇಲ್ಲಿ. ನೆಕ್ಸ್ಟ್ ಒಬ್ರು 7ನೇ ಶ್ಲೋಕ ಬರ್ತಾರೆ. ಮತ್ತ ಪ್ರಥಮ ನಾನಿ ಕಿಂಚಿತ ಮೈ ಸರ್ವಂ ಪ್ರೋತಂ ಸೂತ್ರಂ ನಿಗನಾಯವ. 7ನೇ ಶ್ಲೋಕ ಹಿಂಗ್ ಬರುತ್ತೆ. ಹಂಗ್ ಮಾಡಬಾರ್ದು. ಯಾವ ಕಾರಣಕ್ಕೂ ಒಂದು ಶ್ಲೋಕನು ಮಿಸ್ ಮಾಡಬಾರದು. ಬೇಕಿದ್ರೆ ರೆಕಾರ್ಡ್ ತಗೊಂಡು ಕಳಿಸ್ಕೊಳ್ಳಿ, ಕೇಳಿ. 2 ಸ್ಟಿಚ್ ಮಿಸ್ ಆಯ್ತು, 3ನೇ ಸ್ಟಿಚ್ ಬಂದ್ರೆ ಏನು ಅರ್ಥ ಆಗಲ್ಲ, ರಿಜೆಕ್ಟ್ ಆಗುತ್ತೆ. ಬಟ್ ನಾನು ಹಂಗ್ ಮಾಡೋದಿಲ್ಲ. ಏನ್ ಮಾಡ್ತೀನಿ, ಮತ್ತೆ ಮೊದಲನೇ ಶ್ಲೋಕನೇ ಹೇಳ್ತೀನಿ. ಕೇಳೋರಿಗೆ ಬೇಜಾರಾಗುತ್ತೆ. ನನಗೇನಂದ್ರೆ ಇವತ್ತು ಯಾರು ಬಂದಿಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ನಾಳೆ ನೆಕ್ಸ್ಟ್ 1-2 ಶ್ಲೋಕ ಹೇಳ್ತೀನಿ. ನಾನ್ ಬಿಡೋದಿಲ್ಲ. ನೀವ್ ಬಿಡ್ಬೋದು, ಕ್ಲಾಸ್ ಬೇಡ ಇವತ್ತು ಬೇಡ. ನಾನ್ ಬಿಡೋದಿಲ್ಲ. ನೆಕ್ಸ್ಟ್ ಕ್ಲಾಸ್ ಬಂದಾಗ ಇದು ರಿಪೀಟ್ ಮಾಡಿ. ಇಲ್ಲ ಹೇಳಿ ಏನ್ ಪ್ರಯೋಜನ ಆಯ್ತು? ಮೊದಲು 2 ಶ್ಲೋಕ ಅರ್ಥ ಆಗಿಲ್ಲ ಅಂದ್ರೆ 3ನೇ ಶ್ಲೋಕ ಏನು ಅರ್ಥ ಆಗುತ್ತೆ? ಮಿಸ್ ಮಾಡಿ. ಓಕೆ, ಇವತ್ತು ವೀಕೆಂಡ್, ಎಲ್ಲರೂ ಎಂಜಾಯ್ ಮಾಡಬೇಕು. ಸಮ್ಮರ್ ಹಾಲಿಡೇಸ್ ಬೇರೆ ಬಂದಿದೆ. ಅದನ್ನೇನು ಅನ್ಅವಾಯ್ಡಬಲ್, ಏನು ಮಾಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಕ್ಲಾಸ್ ದಯವಿಟ್ಟು ಎಲ್ಲರೂ ಓಕೆ. ಸೊ ಇವತ್ತು 2 ಶ್ಲೋಕ, 1 ಶ್ಲೋಕ, ಸೆಕೆಂಡ್ ಶ್ಲೋಕ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ರಿಪೀಟ್ ಮಾಡ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಏನಾದರೂ ಪ್ರಶ್ನೆಗಳು ಬರಬೇಕಲ್ಲ, ಎಷ್ಟು ನಾನು ನಿಮ್ ಕೈ ಎತ್ತಿ ಹೇಳ್ಬಿಟ್ಟೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಶೇಷತಃ ಯಜ್ಞಾತ್ವ ನೇಹ ಭೂಯೋನ್ಯತ್ ಜ್ಞಾತಂ ವಿಶೇಷತೆ. ಕೃಷ್ಣ ಹೇಳ್ತಾನೆ, ಇದನ್ನ ತಿಳ್ಕೊಂಡ್ರೆ ಇನ್ಯಾವ ಜ್ಞಾನ ಬೇಕಾಗಿಲ್ಲ. ಹಾಗಾದ್ರೆ ಪ್ರಭು, ನನ್ನ ಮಕ್ಕಳು ನಾನು ಮಾಸ್ಟರ್ ಡಿಗ್ರಿ ಮಾಡ್ತಾರೆ, ಬೇಕಾಗಿಲ್ವಾ? ಉತ್ತರ ಏನ್ ಗೊತ್ತಾ? ಬೇಕಾಗೇ ಇಲ್ಲ. ಆದರೆ ನಾವಂಗ್ ಹೇಳೋದಿಲ್ಲ. ಮಾಡಿಸಿ ಡಿಗ್ರಿ ಮಾಡಿಸಿ, ಡಬಲ್ ಡಿಗ್ರಿ ಅದು ಮಾಡಿಸಿ. ಆದರೆ ಕೃಷ್ಣ ಪ್ರಜ್ಞೆನ ಕೊಡಿ ಇದು ಹೇಳ್ಬೇಕು. ಕೃಷ್ಣ ಪ್ರಜ್ಞೆನ ಕೊಡಿ. ನೀವು ಡಬಲ್ ಡಿಗ್ರಿ ಮಾಡಿಸ್ತೀರಾ, PhD ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡಿಸಿ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಕೃಷ್ಣ ಪ್ರಜ್ಞೆ ಕೊಟ್ಟಿರೋದು ಅಬ್ಜೆಕ್ಷನ್ ಮಾಡಿ. ಇಲ್ಲ ಶ್ವೇತಕೇತು ಆಗ್ಬಿಡ್ತಾನೆ ನಾವು. ಎಲ್ಲ ಬೇಡದೆಲ್ಲ ಬೂಸ ತಿನ್ಕೊಂಡು ಬಂದ, ಆದ್ರೆ ಕೃಷ್ಣ ಪ್ರಜ್ಞೆನೇ ಬಿಟ್ಬಿಟ್ಟ. ನನ್ನ ಮಗಳು ಏನ್ ಮಾಡ್ತಾಳೆ, ಚಿತ್ರಾನ್ನ ಕಳಿಸಿದ್ರೆ ಕಡಲೆ ಬೀಜ ಸಪರೇಟು, ಕರ್ಬೇವು ಅವೆಲ್ಲ ಸಪರೇಟ್ ಮಾಡಿದೆ, ಕಡಲೆ ಬೀಜ ಎಲ್ಲ ಸಪರೇಟ್ ಮಾಡಿ. ಕೆಲವರು ನಾನು ನೋಡಿದ್ದೀನಿ ಊಟ ಮಾಡುವಾಗ ಅವರು ಟೊಮೊಟೊ ಸೈಡ್ ಇರೋದು ಎಲ್ಲ ಸೈಡ್ ಇಟ್ಬಿಟ್ಟು ಸೈಡ್ ಇಟ್ಟು ತಿಂತಾರೆ. ಕ್ಯಾರೆಟ್ ತಿನ್ನಲ್ಲ, ನಾನು ಕ್ಯಾರೆಟ್ ತಿನ್ನಲ್ಲಪ್ಪ, ಆಲೂಗಡ್ಡೆ ತಿನ್ನಲ್ಲ, ಬದನೆಕಾಯಿ ತಿನ್ನಲ್ಲ, ನುಗ್ಗೆಕಾಯಿ ಏನು ತಿನ್ನಲ್ಲ, ಎಲ್ಲ ಸಪರೇಟ್ ಮಾಡ್ಬಿಟ್ಟು ಹಂಗ್ ಮಾಡಬಾರ್ದು. ಕೃಷ್ಣ ವಿಜ್ಞಾನದಲ್ಲಿ ಯಾವುದು ಕರಿಬೇವು ಸೊಪ್ಪಿಲ್ಲ ಇಲ್ಲಿ. ಅದಕ್ಕೆ ಕೃಷ್ಣ ಹೇಳಿದ್ರು, ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ. ಒಂದು ಚೂರು ಬಿಡದಂಗೆಲ್ಲ ಹೇಳ್ತೀನಿ, ಇನ್ನೊಂದು ಚೂರು ಬಿಡದಂಗೆಲ್ಲ ತಿನ್ನು. ಇದು 3rd ಚಾಪ್ಟರ್ ಶ್ಲೋಕ ನನಗೆ ಇಷ್ಟ ಆಗಲ್ಲ, ಇದು 1st ಚಾಪ್ಟರ್ ಇಷ್ಟ ಆಗಲ್ಲ, ಇದು ಎಲ್ಲ ಶ್ಲೋಕಗಳು ಕೂಡ ಒಂದಕ್ಕೊಂದಕ್ಕೂ ರಿಲೇಟ್ ಇದೆ. ನೋಡಿ, ಈ ಶ್ಲೋಕಕ್ಕೆ 1st ಚಾಪ್ಟರ್ ಶ್ಲೋಕ ರಿಲೇಟ್ ಮಾಡಿ ಹೇಳ್ಬೋದು. ಪ್ರತಿಯೊಂದಕ್ಕೂ ರಿಲೇಟ್ ಇದೆ. ಓಕೆ, ಸ್ಟಾಪ್ ಮಾಡೋಣ. ದಯವಿಟ್ಟು ಯಾವ್ದು ಕ್ಲಾಸ್ ಮಿಸ್ ಮಾಡಬೇಡಿ. ನನ್ನ ರಿಕ್ವೆಸ್ಟ್ ಅಂದ್ರೆ ಕ್ಲಾಸ್ ಮಿಸ್ ಮಾಡಬೇಡಿ. ಯಾರು ಇವತ್ತು ಬಂದಿಲ್ಲ, ಅನಿವಾರ್ಯ ಕಾರಣ ಬರೋಕ್ಕಾಗಿಲ್ಲ, ಅವ್ರಿಗೆ ರೆಕಾರ್ಡ್ ತಗೊಳ್ಳಿ. ಅವ್ರಿಗೆ ನಂದು ಯೂಟ್ಯೂಬ್ ಲಿಂಕ್ ಇದೆ. ಓಕೆ, ಸಂಜೆ ಈವ್ನಿಂಗ್ ಕ್ಲಾಸ್ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ, ಮಾರ್ನಿಂಗ್ ಕ್ಲಾಸ್ ಮಾಡ್ತಾ ಇಲ್ಲ. ಅದು ರಿಕ್ವೆಸ್ಟ್ ಬಂದಿದೆ, ಮಾರ್ನಿಂಗ್ ಕ್ಲಾಸ್ ಮಾಡಿ. ಅದು ಬರೀ ಆಡಿಯೋ ಮಾತ್ರ ಬರುತ್ತೆ, ಯಾಕಂದ್ರೆ ವಿಡಿಯೋ ಆಫ್ ಮಾಡಿರ್ತೀನಿ. ಆಫೀಸಲ್ಲಿ ಇದ್ದಾಗ ವಿಡಿಯೋ ಬೇಡ ಅಂತ. ಅದು ರೆಕಾರ್ಡ್ ಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ನಂದು ಯೂಟ್ಯೂಬ್ ಲಿಂಕ್ ನಿಮ್ಗೆ ಕಳಿಸ್ತೀನಿ. ಎವ್ರಿ ವಿಡಿಯೋ, ಸಂಜೆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಕೇಳ್ಕೊಳ್ಳಿ, ಯಾರಿಗೆ ಟೈಮ್ ಇಲ್ಲ ಅಥವಾ ಕೇಳಕ್ಕಾಗಿಲ್ಲ. ಇನ್ನೇನು ಹೇಳ್ಬೋದು? ಸಮ್ಮರ್ ಕ್ಯಾಂಪ್ ಬಗ್ಗೆ. ಸಮ್ಮರ್ ಕ್ಯಾಂಪ್, ಸೊ ಟೆಂಪಲ್ ಬನ್ನಿ. ನಾಳೆ ಟೆಂಪಲ್ಗೆ ಹೋಗಿ ವಿಚಾರಿಸಿ, ಯಾರಿಗಾದ್ರೂ ಸ್ಟಾಪ್ ಮಾಡ್ಲಾ? ಓಕೆ, ಪ್ರಶ್ನೆ ಇಲ್ಲ ಯಾರಿಗೂ?